ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ ನಾರಾಯಣ. ಇವತ್ತು ವೇದಾಂತ ಪರಿಭಾಷೆ ಹೇಳಬೇಕಲ್ಲವೇ ಕನ್ನಡದಲ್ಲಿ. ಬ್ರಹ್ಮ ದ್ವಿರೂಪಂ ಬ್ರಹ್ಮ ಎಂದು ಹೇಳ್ತಾ ಬಂದಿದ್ದೀವಿ. ಪರಮಾತ್ಮಕ್ಕೆ ನಾವು ವಿಷಯವೇನು ಅಂದರೆ ಉಪಾಸ್ಯ ಉಪಾಸಕ ವಿಭಾಗ ವ್ಯವಹಾರ. ಇದರಲ್ಲಿ ಪರಮಾತ್ಮನನ್ನು ಸಗುಣ ನಿರ್ಗುಣ ಎರಡು ಬಗೆಯಾಗಿ ನೋಡ್ತೀವಿ. ಅಂದರೆ ಬ್ರಹ್ಮ ಎರಡು ಎಂದರ್ಥ ಅಲ್ಲ, ಒಂದೇ ಬ್ರಹ್ಮವನ್ನು ನೋಡುವ ಬಗೆಯಲ್ಲಿ ವ್ಯತ್ಯಾಸ ಅಲ್ಲವೇ. ಬ್ರಹ್ಮ ಒಂದೇ, ನಾವು ನೋಡುವ ಬಗೆಯಲ್ಲಿ. ಉಪಾಸಕರು ಗುಣಗಳನ್ನು ಹೇಗೆ ಸೇರಿಸಿ ನೋಡ್ತಾರೆ ಅದು ಹೇಳ್ತಾ ಬಂದಿದ್ದೀವಿ. ಐ ಥಿಂಕ್ ಸ್ಪಷ್ಟವಾಯಿತು ಅನಿಸುತ್ತದೆ. ನಿನ್ನೆ ಮೊನ್ನೆ ಅದೇ ವಿಷಯವನ್ನು ಹೇಳಿದ್ದೇವೆ. ಅವನು ಸರ್ವಜ್ಞ ಎಂದು ಈಶ್ವರನನ್ನಿಟ್ಕೊಳ್ಳುವುದು. ಈಶ್ವರ ಯಾರು? ನನ್ನ ಒಳಹೊಕ್ಕಿನ ಸ್ವರೂಪವೇ ಈಶ್ವರ. ಹೇಗೆ ಆಭರಣಕ್ಕೆ ಚಿನ್ನ ಈಶ್ವರ, ಆಭರಣಕ್ಕೆ ಚಿನ್ನ ಈಶ್ವರ, ಆಭರಣ ಜೀವ ಅಷ್ಟೇ. ಏಕೆ? ಚಿನ್ನದಲ್ಲೇ ಹುಟ್ಟುತ್ತಾನೆ, ಚಿನ್ನದಲ್ಲೇ ಬದುಕುತ್ತಾನೆ. ಯಾರು? ಆಭರಣ. ಮತ್ತೆ ಚಿನ್ನದಲ್ಲೇ ಮುಳುಗಿ ಹೋಗುತ್ತದೆ. ಎಷ್ಟು ದಿವಸ కన్నడలో చెప్తున్నామండి. ఎష్టొత్తు ఎంతసేపు, మీకు అర్థమవుతుందన్న కన్నಡ. ఎಷ್ಟొత్తు ಅಂದರೆ ಎಂತసేಪು ಆಭರಣ ಇರುತ್ತದೋ ಅಷ್ಟೊತ್ತು ಅಂತసేపు ಅದು ಚಿನ್ನದಲ್ಲೇ ಇರುತ್ತದೆ ಹೊರತು, ಚಿನ್ನ అంటే ಬಂಗಾರಂ. ಎಷ್ಟೊತ್ತು ಆಭರಣ ಇರುತ್ತದೋ ಅದು ಚಿನ್ನದಲ್ಲೇ ಇರುತ್ತದೆ. ಚಿನ್ನದ ಪರಿಮಿತಿಯನ್ನು ದಾಟಿ ಇರಲ್ಲ ಅಲ್ಲ, ಚಿನ್ನದಲ್ಲೇ ಇರುತ್ತದೆ, ಚಿನ್ನದಿಂದಲೇ ಬದುಕುತ್ತದೆ, ಕೊನೆಗೆ ಚಿನ್ನದಲ್ಲೇ ಮುಳುಗಿ ಹೋಗುತ್ತದೆ. చిన్న ಅಂದರೆ బంగారం. బంగారంలోనే పుడుతుంది, బంగారంలోనే ఉంటుంది, బంగారంలోనే కలిసిపోతుంది. ಯಾವುದು? ಆಭರಣ. ಆದ್ದರಿಂದ ಚಿನ್ನ ಆಭರಣಕ್ಕೆ ಈಶ್ವರ ಆಗುತ್ತಾನೆ. ಅವನನ್ನು ఈశ్వర ఏకే ನೋಡ್ತಾನೆ? ఈశ్వర అంద్రేను ఇంకొకతను ఉన్నాడండి. మీకు అర్థమవుతుంది కన్నడలో. ఇగో ఇంకొకతను రాజమండ్రి నుంచి వింటున్నాడు, ఆయన కోసం అన్నాను. మంచిదే. ఈరోజు శుక్రవారం కదా, ఇంకేదో రేపో ఎల్లుండ సోమవారం వస్తుంది, అప్పుడు చెప్పుదాను తెలుగులో, ಆವಾಗ ಹೇಳೋಣ. ಆಯಿತು ಬಿಡಿ. ಸೊ ಇದು ಈಶ್ವರ ಅಂದರೆ ಆಧಿಪತ್ಯ. ಆಧಿಪತ್ಯ ಅಂದರೇನು? ತನ್ನ ಅಧಿಕಾರ, ತನ್ನ ಹಿಡಿತೆಯಲ್ಲಿ, ತನ್ನ ಸ್ವಾಧೀನದಲ್ಲಿ, ತನ್ನ ಅಧೀನದಲ್ಲಿಟ್ಟುಕೊಳ್ಳುವವನು ಈಶ್ವರ. ತನ್ನ ಅಧೀನದಲ್ಲಿಟ್ಕೊಳ್ತಾನೆ, ಆಧಾರವಾಗುತ್ತಾನೆ ಅಲ್ಲವೇ. ತನ್ನ ಅಧೀನದಲ್ಲಿಟ್ಕೊಳ್ತಾನೆ, ಆಧಾರವಾಗುತ್ತಾನೆ, ಇನ್ನೊಬ್ಬರಿಗೆ ಪೋಷಕ ರಕ್ಷಕ ಇಂಥ ಮಾಡುವುದೆಲ್ಲ ಈಶ್ವರ. ಈಶ್ವರ ಅಂದರೆ ಆಧಾರವಾಗುತ್ತಾನೆ, ಪೋಷಕನಾಗುತ್ತಾನೆ, ತನ್ನ ಅಧೀನದಲ್ಲೇ ಇರುತ್ತಾನೆ, ತನ್ನ ಅಧೀನವನ್ನು ದಾಟಿ ಹೋಗಲ್ಲ. ತಾನು ಬದುಕುವುದಕ್ಕೆ, ತಾನು ಕರ್ಮ ಮಾಡಲಕ್ಕೆ ಯಾರು ಬೇಕೋ, ಯಾರ ಶಕ್ತಿ, ಯಾರ ಅನುಗ್ರಹ, ಯಾರ ಸಹಕಾರ ಬೇಕೋ, ತಾನು ಬದುಕುವುದಕ್ಕೆ, ತಾನು ಇರುವುದಕ್ಕೆ, ಕೊನೆಗೆ ತಾನು ಮುಳುಗಿ ಹೋಗುವುದಕ್ಕೂ ಯಾವುದರಲ್ಲೇ ಮುಳುಗಿ ಹೋಗ್ತೀವೋ. ಏಕೆಂದರೆ ಪ್ರಾಣ ಬಿಡುವುದಕ್ಕೆ ಬೇರೆ ಯಾರಿಲ್ಲ. ಎಲ್ಲಿಂದ ಬಂದಿದ್ದೀವೋ ಮತ್ತೆ ಅಲ್ಲೇ ಸೇರಿಕೊಂಡು ಬಿಡ್ತೀವಿ. ಮುಳುಗಿ ಹೋಗುವುದು ಈಶ್ವರನಲ್ಲೇ. ನೀವು ಪ್ರಾಣ ಬಿಡುವಾಗ ಮತ್ತೆ ಬೇರೊಂದು ಕಡೆ ಹೋಗಲ್ಲ. ಅದು ವಿಚಿತ್ರ ನೋಡಿ. ಇಂಥ ಎಲ್ಲ ನಾವು ಬದುಕುವುದು, ಕೆಲಸಗಳು ಮಾಡುವುದು, ಸುಖ ದುಃಖಾದಿಗಳು ಅನುಭವಿಸುವುದು, ಇದೆಲ್ಲ ಯಾರಲ್ಲಿ? ಇದೆಲ್ಲಕ್ಕೆ ಆಧಾರವು ಯಾರಾಗಿದ್ದಾರೋ ಅದು ಈಶ್ವರ. ಆಭರಣಕ್ಕೆ ಅಥವಾ ತರಂಗ, ಅಲೆಗೆ ಆಧಾರ ಯಾರು? ಅಲೆಗೆ ಆಧಾರ ನೀರೇ. ನೀರಿನಿಂದಲೇ ಹುಟ್ಟುತ್ತದೆ, ಹುಟ್ಟಿದ ನಂತರ ನೀರಿನಿಂದಲೇ ನೀರಿನಲ್ಲೇ ಬಾಳುತ್ತದೆ, ಮತ್ತು ನೀರಿನಲ್ಲೇ ಮುಳುಗಿ ಹೋಗ್ತದೆ.
ಬದುಕಿರುವಾಗ, ಬಾಳುತ್ತಿರುವಾಗ ತಾನು ಮಾಡುವ ಕೆಲಸ, ತಾನು ಅಲಗಾಡುವುದು ನೀರಿನಲ್ಲೇ, ಅಂದರೆ ನೀರನ್ನು ಬಿಟ್ಟು ತಾನೆಂಬುದೇ ಇಲ್ಲ. ಹೀಗೆ ಯಾರ ಅಧೀನದಲ್ಲಿರುತ್ತದೋ, ಯಾರ ಆಧಾರವನ್ನಿಟ್ಕೊಂಡಿರುತ್ತದೋ ಅದು ಈಶ್ವರ. ಹಾಗೆ ತಾನು ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನಿಯಾಗಿದ್ದರೂ, ಕರ್ತೃಭೋಕ್ತೃ ಆಗಿದ್ದರೂ, ತಿಳ್ಕೊಳ್ತಿದ್ದರೂ, ಏನೇ ಆಗಲಿ ಇದೆಲ್ಲ ತನ್ನ ಸಾಕ್ಷಿ ಭಾವದಲ್ಲೇ ನಡೆಯುತ್ತಾನೆ. ಅಂದರೆ ತನ್ನ ನಿಜಸ್ವರೂಪವೇ ತಾನಿರುವ ಈಗ ತಪ್ಪು ರೂಪಕ್ಕೆ, ಈಗ ತಾನು ತಪ್ಪು ರೂಪದಲ್ಲಿ ಪರಿಮಿತ ರೂಪದಲ್ಲಿದ್ದಾನೆ. ತಾನಿರುವ ಈಗಿನ ರೂಪಕ್ಕೆ ತನ್ನ ನಿಜಸ್ವರೂಪ ಈಶ್ವರ. ಹಾಗೆ ಹಾವಿಗೆ ಹಗ್ಗ ಈಶ್ವರ, ಹಾವಿಗೆ ಹಗ್ಗ ಈಶ್ವರನಾಗ್ತಾನೆ. ಏಕೆ? ಹಾವು ಹಗ್ಗದಲ್ಲೇ ತೋರ್ತದೆ, ಹಗ್ಗದಿಂದಲೇ ಬದುಕುತ್ತದೆ, ಕೊನೆಗೂ ಹಗ್ಗದಲ್ಲೇ ಮುಳುಗಿ ಹೋಗುತ್ತದೆ. ಆದ್ದರಿಂದ ಹಗ್ಗವನ್ನು ಹಾವಿನ ದೃಷ್ಟಿಯಿಂದ ಈಶ್ವರ ಹೇಳಿದ್ದೇವೆ. ಹಾವಿರುವವರೆಗೂ. ಯಾವಾಗ ಹಾವೇ ಬಿಟ್ಟು ಹೋಯಿತೋ ಹಗ್ಗನ್ನು ಈಶ್ವರ ಹೇಳೋಕ್ಕಾಗಲ್ಲ. ಏಕೆ? ಯಾರಿಗೆ ಈಶ್ವರನೋ ಅವನೇ ಇಲ್ಲ. ಸರಿ. ಸೊ ಹಾವಿಗೆ ಈಶ್ವರ ಹಗ್ಗ ಆಗುತ್ತದೆ. ಪಾಮುಕು ಈಶ್ವರುಡು ತಾಡು. ಹಾವಿಗೆ ಈಶ್ವರ ಹಗ್ಗ. ಈಶ್ವರ ಅಂದರೆ ಆಧಾರ. ಈಶ್ವರ ಅಂದರೆ ತನಗೆ ಪೋಷಕ, ರಕ್ಷಕ. ಯಾರನ್ನು ಬಿಟ್ಟು ಜೀವಿಸಕ್ಕಾಗಲ್ಲವೋ ಅವನ ಈಶ್ವರ. ಹೀಗೆ ಆ ಈಶ್ವರ ಸರ್ವಜ್ಞ, ತಾನು ಅಲ್ಪಜ್ಞ. ತನ್ನ ಅಲ್ಪಜ್ಞಾನಕ್ಕೆ ಆಧಾರ ಯಾರಿರಬೇಕು? ನನಗಿಂತ ಹೆಚ್ಚಿನ ಜ್ಞಾನವಿರುವವನೇ ನನಗೆ ಆಧಾರವಾಗ್ತಾನೆ. ನಾನು ಅಲ್ಪಜ್ಞ. ಅಲ್ಪಜ್ಞಾನಕ್ಕೆ ಸರ್ವಜ್ಞಾನವೇ ಆಧಾರವಾಗಬೇಕು. ಸರ್ವಜ್ಞಾನದ ಸಹಾಯದಿಂದಲೇ ಈ ಅಲ್ಪಜ್ಞ ಜೀವ ಬದುಕುತ್ತಾನೆ. ಆದ್ದರಿಂದ ತನಗಿಂತ ಹೆಚ್ಚಿನವನು, ತನಗೆ ಆಧಾರವಾಗಿರುವ ಈಶ್ವರ ಸರ್ವಜ್ಞನಾಗಬೇಕು, ಸರ್ವಕರ್ತ ಆಗಬೇಕು. ನಾನು ಅಲ್ಪಕರ್ತ, ಸಣ್ಣ ಕೆಲಸ ಮಾಡ್ತೇನೆ. ಈ ಅಲ್ಪಕರ್ತ ಸರ್ವಕರ್ತೃತ್ವ ಸರ್ವಶಕ್ತಿಮಂತ ಈಶ್ವರನಿಂದಲೇ ಈ ಅಲ್ಪನಾದರೂ ಮಾಡಲಿಕ್ಕೆ ಯೋಗ್ಯನಾಗಿದ್ದೇನೆ. ಅಲ್ಪ ಕೆಲಸ, ಸಣ್ಣ ಕೆಲಸ ಆದರೂ ಮಾಡ್ತಾ ಇದ್ದೀನಿ ನನಗಿಂತ ಹೆಚ್ಚಿನ ಸರ್ವಶಕ್ತಿಮಂತನ ಅಧೀನದಲ್ಲಿದ್ದುಕೊಂಡು. ಅಂದರೆ ಅವನ ಶಕ್ತಿಯನ್ನು ಸ್ವಲ್ಪ ತಗೊಂಡು ಎಂದರ್ಥ. ನನ್ನ ಶಕ್ತಿ ಬೇರೆ, ಈಶ್ವರನ ಶಕ್ತಿ ಬೇರೆ ಎಂದೇನಲ್ಲ. ಈಶ್ವರ ಶಕ್ತಿಯಿಂದ ಒಂದು ಚೂರು ತಗೊಂಡು ನಾನು ಜೀವನಾಗಿದ್ದೇನೆ. ಈಶ್ವರನ ಜ್ಞಾನದಿಂದ ಒಂದು ಚೂರು ಜ್ಞಾನ ಬಿಡಿಯಾಗಿಟ್ಕೊಂಡು ನಾನಾಗಿದ್ದೆ. ಅಷ್ಟೇ. ಅದರಲ್ಲೇ ಅಂತರ್ಭಾಗವಾದ ಒಂದು ತುಂಡು, ಈಶ್ವರನಲ್ಲೇ ಅಂತರ್ಭಾಗವಾದ ಒಂದು ತುಂಡು. ಅಷ್ಟೇ ಹೊರತು ನನ್ನ ಜ್ಞಾನ ಈಶ್ವರನ ಜ್ಞಾನ ಎರಡು ಜ್ಞಾನಗಳಿಲ್ಲ. ನನ್ನ ಜ್ಞಾನ ಈಶ್ವರನ ಜ್ಞಾನ ಎಂಬುದು ಎರಡು ಜ್ಞಾನಗಳಿಲ್ಲ. ಈಶ್ವರನಲ್ಲಿ ಅಂತರ್ಭಾಗವಾಗಿರುವ ಒಂದು ತುಂಡು, ಒಂದು ಭಾಗ, ಒಂದು ಚೂರು ಅಷ್ಟೇ. ಶಕ್ತಿ ಅಷ್ಟೇ. ಈಶ್ವರನ ಶಕ್ತಿಯನ್ನೇ ಒಂದು ಚೂರು ಇಟ್ಕೊಂಡು ನಾನು ಎಂದು ಹೇಳ್ತಾ ಇದ್ದೀನಿ. ನನ್ನ ಶಕ್ತಿ ಈಶ್ವರನ ಶಕ್ತಿಗಿಂತ ಬಿಡಿಯಾಗಿಲ್ಲ. ಈಶ್ವರನ ಶಕ್ತಿ ನನಗಿಂತ ಹೆಚ್ಚಿನ ಶಕ್ತಿ, ಇಷ್ಟು ಹೇಳಬಹುದು. ಈಶ್ವರನ ಶಕ್ತಿ ನನಗಿಂತ ಹೆಚ್ಚು. ಆದರೆ ನನ್ನ ಶಕ್ತಿ ಈಶ್ವರನಲ್ಲಿ ಅಡಕವಾಗಿದೆ. ಒಂದು ಅಂಗವಾಗಿದೆ. ಅದರಲ್ಲೇ ಒಂದು ಅಂಗವೇ ಹೊರತು ಬಿಡಿಯಾಗಿಲ್ಲ. ಹೀಗೆ ನನಗಿಂತ ಹೆಚ್ಚಿನ ಭಾಗ ಸರ್ವಜ್ಞ ಈಶ್ವರ, ನಾನು ಅಲ್ಪಜ್ಞ. ಅವನು ಸರ್ವಶಕ್ತಿಮಂತ, ನಾನು ಅಲ್ಪಶಕ್ತಿಮಂತ. ಅವನು ಸರ್ವವ್ಯಾಪಕ, ನಾನು ಒಂದು ಕಡೆ ಇರುತ್ತೇನೆ. ಈಶ್ವರನು ಸರ್ವವ್ಯಾಪಕವಾದರೆ ಅವರಲ್ಲಿ ಒಂದು ಅಂತರ್ಭಾಗವಾಗಿ ಒಂದು ಜಾಗದಲ್ಲಿರುವುದು ನಾನು. ಆಕಾಶ ಹೇಗೆ, ಉದಾಹರಣದಲ್ಲಿ ಆಕಾಶ ಹೇಗೆ ಸರ್ವವ್ಯಾಪಕವಾಗಿರುತ್ತದೋ ಹಾಗೆ ಈಶ್ವರ ಸರ್ವವ್ಯಾಪಕ, ನಾನು ಆಕಾಶದಲ್ಲಿ ಒಂದು ಜಾಗದಲ್ಲಿರ್ತೀನಿ. ಹಾಗೆ ಜೀವ ಸರ್ವವ್ಯಾಪಕ ಈಶ್ವರನಲ್ಲಿ ಒಂದು ಇಷ್ಟು ಜಾಗ ಇಟ್ಟುಕೊಂಡು ತಾನಾಗ್ತಾನೆ. ಆದ್ದರಿಂದ ಜೀವ ಎಂಬುದು ಈಶ್ವರನ ಒಂದು ಭಾಗವೇ.
ಈ ಒಂದು ಭಾಗವಾಗಿ ಏಕಿದ್ದಾನೆ ಅಂದರೆ ಪೂರ್ತಿ ಈಶ್ವರನನ್ನು ಗೊತ್ತು ಮಾಡಿಕೊಳ್ಳದೆ ತನ್ನನ್ನು ತಾನು ಪರಿಮಿತವಾಗಿ ಅಲ್ಪನಾಗಿ ನೋಡ್ಕೊಳ್ತಾ ಇದ್ದಾನೆ. ಅಲ್ಪನಾಗಿ ತಿಳ್ಕೊಳ್ತಾ ಇದ್ದಾನೆ. ಇರುವುದು ಈಶ್ವರನೇ ಆಗಿದ್ದಾನೆ. ಆಭರಣ ಚಿನ್ನವೇ ಆಗಿದೆ, ಆಭರಣ ಚಿನ್ನನೇ ಆಗಿದೆ. ಆದರೆ ತನ್ನನ್ನು ಆಭರಣ ಎಂದು ತಿಳ್ಕೊಂಡು ಬಿಡ್ತಾನೆ. ತಾನೂ ಪರಮಾತ್ಮನೇ ಆಗಿದ್ದಾನೆ, ಅದು ಅಲ್ಲ ಎಂದು ಒಂದು ತಪ್ಪು ತಿಳುವಳಿಕೆ ಹಿಡ್ಕೊಂಡು ಬಿಟ್ಟಿದೆ. ತಾನು ಅಲ್ಪ ಎಂದು ಅನಿಸುತ್ತಾ ಇದೆ. ಈ ಅಲ್ಪತ್ವದಿಂದ ತನ್ನ ಪೂರ್ಣತ್ವ ತನಗೆ ಸಿಕ್ಕುತ್ತಾ ಇಲ್ಲ. ಆದರೆ ದೂರವಾಗಿದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ನನ್ನ ಹಿಂದುಗಡೆ ಇದ್ದು ನನ್ನನ್ನು ಕಂಟ್ರೋಲ್ ಮಾಡ್ತದೆ. ಆಭರಣಕ್ಕೆ ತಾನು ಚಿನ್ನ ಎಂದು ಗೊತ್ತಿಲ್ಲ. ಆದರೆ ತನ್ನ ಮೂಲ ಸ್ವರೂಪ ಆಧಾರವಾಗಿರುವ ಚಿನ್ನ ತನ್ನನ್ನು ಹತೋಟಿಯಲ್ಲಿಟ್ಕೊಳ್ತದೆ. ತನ್ನ ಅಧೀನೆಯಲ್ಲಿ ಹತೋಟಿಯಲ್ಲಿಟ್ಕೊಳ್ತದೆ, ತನ್ನ ಅಧೀನದಲ್ಲಿ. ಯಾರು ಚಿನ್ನ? ನಿಜವಾಗಿ ತಾನೂ ಚಿನ್ನವೇ, ತಾನೂ ಚಿನ್ನನೇ. ಆದರೆ ಗೊತ್ತಾಗ್ತಾ ಇಲ್ಲ. ತಾನು ಅಲ್ಲ ಅಂದ್ಕೊಳ್ತಾ ತಾನು ಇನ್ನೇನೋ ಆಗಿದ್ದೇನೆ, ಆ ಚಿನ್ನದ ಒಂದು ಚೂರೇ ಆಗಿದ್ದೇನೆ ಅನಿಸುತ್ತಾ ಇದೆ. ಒಂದು ಚೂರೇ ಆಗಿದ್ದೇನೆ ಅನಿಸುತ್ತಾ ಇದೆ. ಈ ಅನಿಸಿಕೆಯಿಂದ ಎಷ್ಟು ಅನಿಸ್ಕೊಳ್ತಾನೋ ಅಷ್ಟಕ್ಕೆ ಸಿಕ್ಕಾಕ್ಕೊಂಡ. ಎಷ್ಟು ಅನಿಸಿಕೊಂಡನೋ ಅಷ್ಟಕ್ಕೆ ಸಿಕ್ಕಾಕ್ಕೊಂಡ. ಅದರಿಂದ ಅಲ್ಪಜ್ಞಾನ, ಅಲ್ಪಕರ್ಮ, ಅಲ್ಪ ಅನುಭವ. ಅನುಭವವೂ ಸಣ್ಣದೇ. ಆ ಸಣ್ಣ ಅನುಭವವನ್ನೇ ದುಃಖ ಹೇಳಿದ್ದೇವೆ. ಸುಖವು ಸ್ವಲ್ಪ ಆಗಿರುವುದೇ ದುಃಖ. ದುಃಖ ಅಂದರೇನು? ಸುಖ ಕಮ್ಮಿಯಾಗಿರುವುದು ದುಃಖ, ಸುಖ ಸ್ವಲ್ಪ ಹೆಚ್ಚಾದರೆ ಸುಖ. ಅಷ್ಟೇ. ಸುಖ ದುಃಖಗಳು ವ್ಯತ್ಯಾಸ ಇಲ್ಲ. ಅದೇ ಸುಖ ಸ್ವಲ್ಪ ಹೆಚ್ಚು. ದುಃಖ ಎಂಬುದು ಬಿಡಿಯಾಗಿಲ್ಲ. ಸುಖದ ಕಮ್ಮಿಗೆ ದುಃಖ ಹೇಳಿದ್ದೇವೆ ಅಲ್ಲವಾ? ಸುಖ ಒಂದು ವಸ್ತುವು, ದುಃಖ ಇನ್ನೊಂದು ವಸ್ತುವಲ್ಲ. ಹೇಗೆ ನಾವು ಬಿಸಿ ತಂಪು ಹೇಳ್ತೀವಿ ನೋಡಿ. ಬಿಸಿ ತಂಪು ಎಂಬುದು ಎರಡು ವಸ್ತುಗಳಲ್ಲ. ಅದೇ ಬಿಸಿ ಹೆಚ್ಚಿದ್ದರೆ ಬಿಸಿ, ಕಮ್ಮಿ ಬಿಸಿ ಇದ್ದರೆ ತಂಪು ಅಷ್ಟೇ. ಕಮ್ಮಿ ಬಿಸಿ, ಹೆಚ್ಚು ಬಿಸಿ ಅಷ್ಟೇ. ಅದೇ ఎక్కువ వేడి తక్కువ వేడి, ಕಮ್ಮಿ ಬಿಸಿ ಹೆಚ್ಚು ಬಿಸಿ ಅಷ್ಟೇ ಹೊರತು ಬಿಸಿ ಒಂದು ತಂಪು ಒಂದು ವೇಡಿ ఒకటి ಚಲ್ಲನಿ ఒకటి ಎಂದು ಎರಡು ವಸ್ತುಗಳು ಬಿಡಿಬಿಡಿಯಾಗಿ ಬೇರೆ ಬೇರೆ ವಸ್ತುಗಳಲ್ಲ. ಬಿಸಿ ಒಂದು ತಂಪೊಂದು ಎರಡು ಬಿಡಿಬಿಡಿ ವಸ್ತುಗಳಲ್ಲ. ಒಂದೇ ವಸ್ತುವು ಹೆಚ್ಚಿನ ಪರಿಮಾಣ ಇದ್ದರೆ ಬಿಸಿ, ఎక్కువ పాళ్లలో ఉంటే వేడి, తక్కువ పాళ్లలో ఉంటే చలి. ಬಿಸಿ ಹೆಚ್ಚಿನ ಪರಿಮಾಣದಲ್ಲಿದ್ದರೆ ಬಿಸಿ, ಕಮ್ಮಿ ಪರಿಮಾಣದಲ್ಲಿದ್ದರೆ ತಂಪು ಅಷ್ಟೇ. ಹಾಗೆ ಹೆಚ್ಚಿನ ಇದ್ದರೆ ಸುಖ, ಕಮ್ಮಿ ಇದ್ದರೆ ದುಃಖ ಅನಿಸುತ್ತದೆ. ಆ ಕೊರತೆ ತಡ್ಕೊಳ್ಳಕ್ಕಾಗದೆ ನಮಗೆ ತಡ್ಕೊಳ್ಳಕ್ಕಾಗಲ್ಲ. ಕೊರತೆ ಅನಿಸುತ್ತಾ ಇದೆ. ಆ ತಡ್ಕೊಳ್ಳಕ್ಕಾಗದೇ ಇರುವ ಸ್ಥಿತಿಯನ್ನು ದುಃಖ ಹೇಳಿದ್ದೀವಿ. ಕಮ್ಮಿ ದುಃಖ ತಡ್ಕೊಳ್ಳಕ್ಕಾಗದೇ ಇರುವ ಸ್ಥಿತಿಯನ್ನು ಸುಖದ ಕಮ್ಮಿ ಭಾಗ, ಸುಖದ ಅಲ್ಪ ಭಾಗವನ್ನು ದುಃಖ ಹೇಳಿದ್ದೇವೆ ಅಷ್ಟೆ. ಮನಸ್ಸಿನಲ್ಲಿ ಆಗುವ ದುಃಖವೇನು? ನಮಗೇನೋ ಕೊರತೆ ಅನಿಸುತ್ತದೆ, ಅದೇ ದುಃಖ. ಮನಸ್ಸು ಸಂತೋಷವಾಗಿದ್ದರೆ ಸುಖ. ಅಂದರೇನು? ಹೆಚ್ಚಿನ ಭಾಗ ಅಷ್ಟೇ. ಅಂದರೆ ಜೀವ ಅಲ್ಪ ಸುಖ ಇರುವವನು ಎಂದರ್ಥ. ಆ ಅಲ್ಪ ಸುಖ ಇನ್ನೂ ಕಮ್ಮಿ ಆಗ್ತಾ ಇದ್ದರೆ ದುಃಖ ಅನಿಸುತ್ತದೆ ಅಷ್ಟೇ. ಇನ್ನೂ ಅನಿಸಿದರೆ ದುಃಖ ಅನಿಸುತ್ತದೆ ಅಷ್ಟೇ. ಪರಮಾತ್ಮ ಪರಿಪೂರ್ಣ ಸುಖ ಅಷ್ಟೇ. ಅಂದರೆ ಪರಮಾತ್ಮನ ಸುಖದ ಒಂದು ಚೂರು ಮಾತ್ರ ನಾನು ಅನುಭವಿಸ್ತಾ ಇದ್ದೀನಿ. ಪರಮಾತ್ಮನ ಆನಂದದ ಒಂದು ಚೂರು ಸ್ವಲ್ಪ ನಾನು ಅನುಭವಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನನಗೆ ದುಃಖ ಇದೆ. ಈಶ್ವರನಿಗೆ ದುಃಖ ಇಲ್ಲ. ದುಃಖ ಅಂದರೆ ಕಮ್ಮಿ ಇಲ್ಲ, ಕೊರತೆ ಇಲ್ಲ. ಏಕೆಂದರೆ ಅವರು ಪರಿಪೂರ್ಣ. ಹೀಗೆ ಈಶ್ವರನದ ಒಂದು ಭಾಗವಾಗಿ ಅಲ್ಪವನಾಗಿ ನಾನು ಜೀವಿಸ್ತಾ ಇದ್ದೇನೆ. ಆದ್ದರಿಂದ ಅಧ್ಯಾರೋಪ ಏನು? ಈಗ ಉಪಾಸಕ ಇಷ್ಟು ನಾನು ಹೇಳಿದ್ದು ಮನಸ್ಸಿನಲ್ಲಿಟ್ಕೊಂಡರೆ, ಉಪಾಸನಾ ಶಾಸ್ತ್ರದಲ್ಲಿ ಸಗುಣ ಬ್ರಹ್ಮ ಹೇಗೆ,
ಜ್ಞಾನಶಾಸ್ತ್ರದಲ್ಲಿ ಸಗುಣ ಹೇಗೆ, ನಿರ್ಗುಣದಲ್ಲಿ ಹೇಗೆ. ಉಪಾಸನಾ ಶಾಸ್ತ್ರದಲ್ಲಿ ಈಶ್ವರ ಎಂದು ಹೆಸರಿಟ್ಟಿದ್ದೇವೆ ಯಾರಿಗೆ? ಸರ್ವಜ್ಞತಕ್ಕೆ, ಸರ್ವಶಕ್ತಿಮತ್ತಕ್ಕೆ ಮತ್ತು ಸರ್ವವ್ಯಾಪಕತಕ್ಕೆ. ಅಂದರೆ ಈ ಗುಣಗಳಿಗೆ ಈಶ್ವರ ಎಂದು ಹೇಳಿದ್ದೇವೆ. ಈ ಗುಣಗಳನ್ನು ಸಗುಣೋಪಾಸನದಲ್ಲಿ ಸಾಧಕ ಅಥವಾ ಭಕ್ತ ಹೇಗೆ ಸಂಬಂಧ ಇಟ್ಕೊಳ್ತಾನೆ? ಈಶ್ವರನ ಜೊತೆಗೆ ಸಂಬಂಧ ಅಂದರೆ ಈ ಗುಣಗಳನ್ನು ಹೇಗೆ ಆರಾಧನೆ ಮಾಡ್ತಾನೆ? ಸರ್ವಜ್ಞನನ್ನು ತಿಳ್ಕೊಂಡು ಸರ್ವಜ್ಞನ ಅಧೀನದಲ್ಲಿ ನನ್ನ ಜ್ಞಾನವಿದೆ, ನನ್ನ ಜ್ಞಾನ ಸರ್ವಜ್ಞಕ್ಕೆ ಶರಣು ಹೊಕ್ಕಿ ಸರ್ವಜ್ಞನು ಬೇಡಿಕೊಂಡರೆ ನನಗೆ ಸ್ವಲ್ಪ ಸ್ವಲ್ಪ ಜ್ಞಾನ ಸಿಗ್ತದೆ. ತನ್ನ ಜ್ಞಾನವನ್ನು ಈಶ್ವರರ ಜ್ಞಾನದಲ್ಲಿ ಅಂತರ್ಭಾಗ ಎಂದು ತಿಳ್ಕೊಳ್ತಾನೆ. ಅದು ಶರಣಾಗತ, ಶರಣು ಹೊಕ್ಕುವುದು. ಹಾಗೆ ಈಶ್ವರ ಸರ್ವಶಕ್ತಿಮಂತ, ಅವರಲ್ಲಿ ನಾನು ಅಲ್ಪಜ್ಞಾನಿ, ಅಲ್ಪಕರ್ತ, ಸಣ್ಣ ಕರ್ತ. ನಾನು ಯಾವುದೇ ಕೆಲಸ ಮಾಡಲಿ ಈಶ್ವರನ ಅಧೀನದಲ್ಲಿದ್ದು ಅವರ ಸಹಾಯದಿಂದ ಅನುಗ್ರಹದಿಂದ ಮಾಡ್ತಾ ಇದ್ದೀನಿ. ಇಲ್ಲದಿದ್ದರೆ ನನಗೆಲ್ಲಿಂದ ಆಗುತ್ತದೆ? ನನ್ನ ತಪ್ಪು ತಿಳುವಳಿಕೆ ಹೋಗಿ ಸರಿಯಾದ ಜ್ಞಾನ ಉಂಟಾಗುತ್ತದೆ. ಇಲ್ಲದಿದ್ದರೆ ನಾನು ತಪ್ಪು ತಿಳುವಳಿಕೆಯಲ್ಲೇ ಇದ್ದು ಬಿಡ್ತೀನಿ. ಇದು ಜೀವ ಈಶ್ವರನಿಗೆ ಶರಣು ಹೊಕ್ಕುವುದು. ಈಶ್ವರನನ್ನು ನನಗೆ ಏನು ಗೊತ್ತಿಲ್ಲ ಅಂದರೆ ಭಗವಂತನೇ ನನಗೆ ತಿಳುವಳಿಕೆ ಕೊಡು, ಇದು ಏನು ಮಾಡಬೇಕೋ, ಹೇಗೆ ಮಾಡಬೇಕೋ, ಎಲ್ಲಿ ಹೋಗಿ ತಿಳ್ಕೊಳ್ಳಬೇಕೋ ಈಶ್ವರನ್ನೇ ಬೇಡ್ಕೊಳ್ತೀವಿ. ಅವರು ನಮಗೆ ಜ್ಞಾನ ಕೊಡ್ತಾನೆ. ಅವರ ಜ್ಞಾನವನ್ನೇ ನಾವು ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತೀವಿ. ಸರ್ವಜ್ಞನ ಜ್ಞಾನವನ್ನು ನಾವು ಪಡ್ಕೊಳ್ತೀವಿ. ಸರ್ವಶಕ್ತಿಮಂತರ ಸಹಾಯ ತಗೊಂಡು ನಾವು ಅಲ್ಪಶಕ್ತಿಮಂತರು. ಈಶ್ವರನಿಗೆ ಶರಣು ಹೊಕ್ಕಿ ಅವರ ಶಕ್ತಿಯ ಸಹಾಯದಿಂದ ಕೆಲಸ ಮಾಡ್ತೀವಿ. ಅವರ ಈಶ್ವರರು ಸರ್ವ ಪರಿಪೂರ್ಣ ಆನಂದ ಸ್ವರೂಪ. ಅವರ ಅನುಗ್ರಹದಿಂದಲೇ ನಮಗೆ ಅನುಭವಗಳು ಬರುತ್ತವೆ, ಸಣ್ಣ ಪುಟ್ಟ ಅನುಭವಗಳು. ಅಂದರೆ ಈಶ್ವರನಿಗೆ ಶರಣು ಹೊಕ್ಕಿ ಜೀವಿಸುವುದೇ ಉಪಾಸನಾ. ನಾನು ಎಂದು ನಿಷ್ಕಾಮವಾಗಿ, ನಾನು ಎಂದು ಅಭಿಮಾನವನ್ನು ಬಿಟ್ಟು ತನ್ನ ಜೀವನವು ಸುತ್ತಿರುವ ಜಗತ್ತು ಎಲ್ಲ ಈಶ್ವರಾಧೀನವಾಗಿ ನಡೆಯುತ್ತಾ ಇದೆ. ಇದೆಲ್ಲ ಈಶ್ವರನ ವಿಭೂತಿ ಅಥವಾ ಇದೆಲ್ಲ ಈಶ್ವರನ ವೈಭವ ಅಥವಾ ಈಶ್ವರನ ಲೀಲೆ. ಇದೆಲ್ಲ ಈಶ್ವರನ ಲೀಲೆ. ಒಂದು ಹೆಜ್ಜೆ ಹೆಜ್ಜೆ ಈಶ್ವರನ ರಕ್ಷಣ, ಈಶ್ವರನ ಪೋಷಣ. ಈಶ್ವರರ ಅನುಗ್ರಹವಿಲ್ಲದೆ ನಾನು ಏನೂ ಮಾಡೋಕ್ಕಾಗಲ್ಲ, ನಾನು ಇರುವಕ್ಕೆ ಆಗಲ್ಲ. ಹೀಗೆ ತನ್ನನ್ನು ಪೂರ್ತಿ ಈಶ್ವರ ಅಧೀನನೆಂದು ಗೊತ್ತು ಮಾಡಿಕೊಂಡು ಭಾವನ ಮಾಡ್ತಾನೆ. ಗೊತ್ತು ಮಾಡಿಕೊಂಡು ಆ ಭಾವನದಲ್ಲಿ ನಿಂತಿರುತ್ತಾನೆ. ಅದು ಉಪಾಸನೆ ಅಲ್ಲವೇ? ಆದರೆ ನಿರ್ಗುಣ ಬ್ರಹ್ಮದಲ್ಲಿ ಈಶ್ವರತ್ವ ಅಧ್ಯಾರೋಪ ಮಾಡಿದ್ದು ಜೀವಭಾವವನ್ನು ತೆಗೆಯುವುದಕ್ಕೆ. ನಾನು ಅಲ್ಪಜ್ಞಾನವನ್ನು ತೆಗೆಯುವುದಕ್ಕೆ ಸರ್ವಜ್ಞ ಎಂದು ಹೇಳಿದ್ದೇವೆ. ಸರ್ವಜ್ಞ ಹೇಳುವುದಂದರೇನು? ದೃಷ್ಟಿಯನ್ನು ಅಂತರ್ಮುಖವಾಗಿ ಸಾಕ್ಷಿ ಕಡೆಗೆ ತಿರುಗಿಸ್ತೇವೆ. ನಾನು ವೃತ್ತಿಯಿಂದ, ಉಪಾಸನದಲ್ಲಿ ಜ್ಞಾನವೃತ್ತಿ ಇರುತ್ತದಲ್ಲ, ಜ್ಞಾನವೃತ್ತಿಯನ್ನು ಈಶ್ವರ ಅಧೀನವಾಗಿದ್ದು ಈಶ್ವರನಿಂದ ಇನ್ನೂ ಹೆಚ್ಚು ಹೆಚ್ಚು ಜ್ಞಾನ ಪಡ್ಕೊಳ್ಳಬೇಕು ಎಂದು ಪ್ರಯತ್ನ ಮಾಡ್ತಾನೆ. ತಾನಾಗಿರುತ್ತಾನೆ, ಈಶ್ವರ ಅಧೀನದಲ್ಲಿ ಬದುಕುತ್ತಾನೆ. ನಿರ್ಗುಣದಲ್ಲಿ ಏನು ಮಾಡ್ತಾನೆ? ತಾನು ಕರಗಿ ಹೋಗಿ ಈಶ್ವರನೇ ಆಗಿಬಿಡುವುದಕ್ಕೆ ಪ್ರಯತ್ನ ಮಾಡ್ತಾನೆ. ತಾನು ಕರಗಿ ಹೋಗಿ ಅಂದರೆ ಜ್ಞಾನದ ವೃತ್ತಿ ಇದೆ ನೋಡಿ, ವೃತ್ತಿ ತೆಗೆದುಬಿಟ್ಟು ಜ್ಞಾನಸ್ವರೂಪ ಸಾಕ್ಷಿಯಾಗಿ ನಿಂತಿರುತ್ತಾನೆ. ವೃತ್ತಿಯಲ್ಲಿ ಜ್ಞಾನ ಇದೆ. ನಮ್ಮ ಜ್ಞಾನವೆಲ್ಲ ವೃತ್ತಿರೂಪ ಜ್ಞಾನ, ಅಂತಃಕರಣ ವೃತ್ತಿರೂಪ. ವೃತ್ತಿ ಅಂದರೆ ಆಕಾರ. ವೃತ್ತಿ ತೆಗೆದು ಬಿಟ್ಟರೆ ಒಳಗೆ ಸಾಕ್ಷಿ ಮಾತ್ರ ಇದೆ. ಆ ಸಾಕ್ಷಿಯೇ ಸರ್ವಜ್ಞ. ಸಾಕ್ಷಿಯನ್ನು ಅಧ್ಯಾರೋಪ ಮಾಡಿ, ಸರ್ವಜ್ಞತೆಯನ್ನು ಅಧ್ಯಾರೋಪ ಮಾಡಿ ವೃತ್ತಿಜ್ಞಾನ ನಿಷೇಧ ಮಾಡ್ತಾನೆ, ಅಪವಾದ ಮಾಡ್ತಾನೆ. ಅಂದರೆ ಜ್ಞಾನ ವೃತ್ತಿಗೆ ಸಿಕ್ಕಾಕ್ಕೊಂಡರೆ ಅಲ್ಪಜ್ಞಾನ, ವೃತ್ತಿಯನ್ನು ಬಿಟ್ಟರೆ ಸರ್ವಜ್ಞಾನ. ಸಾಕ್ಷಿ ಅವನೇ, ಸಾಕ್ಷಿ ಅವನೇ ಸರ್ವಜ್ಞ. ಸರ್ವಜ್ಞನಾಗಿರುವ ಸಾಕ್ಷಿ ಸ್ವರೂಪ ವೃತ್ತಿಗೆ ಸಿಕ್ಕಾಕ್ಕೊಂಡರೆ ಅಲ್ಪಜ್ಞ ಜೀವ. ವೃತ್ತಿ ಬಿಟ್ಟು ನಿಂತು ಬಿಟ್ಟರೆ ಅರಿವು. ಅದೇ ಚಿನ್ನ
ಆಕಾರಕ್ಕೆ ಸಿಕ್ಕಾಕ್ಕೊಂಡರೆ ಆಭರಣ, ಆಕಾರ ಬಿಟ್ಟಿದ್ದರೆ ಚಿನ್ನ ಅಷ್ಟೇ. ಅದೇ ನೀರು ಅಲ ಎಂಬ ಆಕಾರಕ್ಕೆ ಸಿಕ್ಕಾಕ್ಕೊಂಡರೆ ಅಲೆ, ಆಕಾರಕ್ಕೆ ಸಿಕ್ಕಾಕ್ಕೊಂಡರೆ ಅಲೆ, ಆಕಾರ ಬಿಟ್ಟು ಇದ್ದರೆ ತಾನೇ ನೀರು. ಹಾಗೆ ನೋಡಿ, ಈ ಉಪಾಧಿಯಿಂದ ಜೀವ, ಉಪಾಧಿ ಬಿಡಿಸಿಕೊಳ್ಳುವುದು ಈಶ್ವರ ಸ್ವರೂಪ. ಇದು ನಿರ್ಗುಣ. ನಿರ್ಗುಣದಲ್ಲಿ ಸಾಕ್ಷಿತ್ವವನ್ನು, ಸರ್ವಜ್ಞತ್ವವನ್ನು ಅಧ್ಯಾರೋಪ ಮಾಡುವುದರಿಂದ ಜೀವಭಾವ ಬಿಡಿಸ್ತಾನೆ. ಸರ್ವಜ್ಞತ್ವವನ್ನು ಅಧ್ಯಾರೋಪ ಮಾಡಿ ಜ್ಞಾತೃತ್ವ ಬಿಡಿಸ್ತಾನೆ. ಸರ್ವಶಕ್ತಿಮತ್ವವನ್ನು ಅಧ್ಯಾರೋಪ ಮಾಡಿ ಅಲ್ಪಕರ್ತೃತ್ವ ಬಿಡಿಸ್ತಾನೆ. ಅಲ್ಪಕರ್ತೃತ್ವ ಬಿಡಬೇಕಂದ್ರೆ ಹೇಗೆ? ಸರ್ವಕರ್ತೃತ್ವ. ಸರ್ವಕರ್ತ ಏನು? ಇಲ್ಲೊಂದು ವಿಚಿತ್ರ ನೋಡಿ. ಅಲ್ಪಜ್ಞಾನಿಗೆ ವೃತ್ತಿಜ್ಞಾನ ಇರುತ್ತದೆ, ಸರ್ವಜ್ಞನಿಗೆ ವೃತ್ತಿ ಇಲ್ಲದ ಜ್ಞಾನ ಇರುತ್ತದೆ. ಹಾಗೆ ಸಣ್ಣ ಕರ್ತಕ್ಕೆ ಕ್ರಿಯಾರೂಪ ಕರ್ಮ ಇರುತ್ತದೆ, ಚಲನರೂಪ ಕರ್ಮ, ಆಯಾಸ ರೂಪ ಕರ್ಮ ಇರುತ್ತದೆ. ಸರ್ವಕರ್ತೃತ್ವ, ಸರ್ವಶಕ್ತಿಮಂತ ಈಶ್ವರನಿಗೆ ಆಯಾಸವಿಲ್ಲದ ಕರ್ಮ. ಆಯಾಸವಿಲ್ಲದ ಕರ್ಮ ಹೇಗೆ? ಆಯಾಸವಿರುವ ಕರ್ಮ ಅಭಿಮಾನ ರೂಪ ಕರ್ಮ, ಚಲನರೂಪ ಕರ್ಮ ಜೀವನಿಗಿರುತ್ತದೆ. ಆಯಾಸವಿಲ್ಲದ ಕರ್ತೃತ್ವ, ಸರ್ವಶಕ್ತಿಮತ್ವ ಈಶ್ವರನಿಗಿರುತ್ತದೆ ಅಲ್ಲವೇ? ಆಯಾಸವಿಲ್ಲದ ಕರ್ತೃತ್ವ ಅಂದರೆ ಸನ್ನಿಧಿ ಮಾತ್ರ, ಇರುವಿಕೆ ಮಾತ್ರ ಅಷ್ಟೇ. ತಾನು ಇರುತ್ತಾನೆ, ಅಲ್ಲೇನು ಮಾಡುವುದಿಲ್ಲ. ಮಾಡುವುದಂದರೆ ಪರಿಮಿತ ವಸ್ತುವು ದೇಶಕಾಲದಲ್ಲಿ ಅಲಗಾಡುತ್ತದೆ, ಅದು ಕ್ರಿಯಾ ಹೇಳ್ತೀವಿ. ಈಶ್ವರನು ಪರಿಮಿತನಲ್ಲ, ದೇಶಕಾಲದಲ್ಲಿರುವವನಲ್ಲ, ಇಡೀ ಜಗತ್ತನ್ನು ವ್ಯಾಪಿಸಿರುವವನು. ಅವನ ಕ್ರಿಯೆ ಹೇಗೆ ಮಾಡ್ತಾನೆ? ಅವನು ಕ್ರಿಯಾ ನಮ್ಮ ಹಾಗೆ ಆಯಾಸ ರೂಪ ಕೆಲಸ ಅಲ್ಲ. ಈಶ್ವರನು ಸರ್ವಶಕ್ತಿಮಂತ ಅಂದರೆ ಅನಾಯಾಸವಾಗಿರುತ್ತಾನೆ. ಜೀವನಿಗೆ ಪ್ರತಿಯೊಂದು ಕೆಲಸ ಆಯಾಸದಿಂದ ಒಡಗೂಡಿದ್ದು, ಆಯಾಸದಿಂದ ಕೂಡಿದ್ದೇ ಕೆಲಸ. ನಾವು ಯಾವುದೇ ಸಣ್ಣ ಕೆಲಸ ಮಾಡಲಿ ಸ್ವಲ್ಪ ಆದರೂ ಆಯಾಸ ಇದ್ದೇ ಇರುತ್ತದೆ. ಸಂಕಲ್ಪ ಮಾಡುವುದರಲ್ಲೇ ಆಯಾಸ, ಕೆಲಸ ಮಾಡುವುದರಲ್ಲಿಯೂ ಆಯಾಸ ನಮಗಿರುತ್ತದೆ. ಈಶ್ವರನಿಗೆ ಆಯಾಸವೇ ಇರುವುದಿಲ್ಲ. ಅಂದರೆ ಅರ್ಥವೇನು? ಅವರು ಇರುತ್ತಾನೆ ಅಷ್ಟೇ. ಅವರ ಇರುವಿಕೆಗೆ ಸರ್ವಶಕ್ತಿಮಂತ ಎಂದು ಹೇಳಿದ್ದೇವೆ. ವ್ಯತ್ಯಾಸ ನೋಡಿ. ಇರುವಿಕೆ, ಈಶ್ವರನ ಇರುವಿಕೆಯೇ ಸರ್ವಶಕ್ತಿಮತ್ವ. ಏಕೆಂದರೆ ಸನ್ನಿಧಿ ಮಾತ್ರೇಣ ಸರ್ವಂಚ ಪ್ರವರ್ತತೆ. ಈಶ್ವರನ ಸುಮ್ಮನೆ ಇರುವಿಕೆಯಿಂದಲೇ ಇಡೀ ಜಗತ್ತು ನಡೆಯುತ್ತದೆ. ಆದ್ದರಿಂದ ಈಶ್ವರನು ಸರ್ವಕರ್ತೃತ್ವ ಅಂದರೆ ಅರ್ಥವೇನು? ಸರ್ವವನ್ನು ತಾನೇ ಎಂದು ಹೇಳುವುದು ಸರ್ವಕರ್ತೃತ್ವ. ಎಲ್ಲವೂ ತಾನೇ ಎಂದು ಹೇಳುವುದೇ ಸರ್ವಕರ್ತೃತ್ವ. ಆದ್ದರಿಂದ ಸರ್ವಕರ್ತೃತ್ವವನ್ನು ಅಧ್ಯಾರೋಪ ಮಾಡುವುದರಿಂದ ಅಲ್ಪಕರ್ತೃತ್ವ ತೆಗೆದುಬಿಟ್ಟ. ಅಲ್ಪಕರ್ತೃತ್ವವನ್ನು ಅಪವಾದ ಮಾಡ್ತೀವಿ ಸರ್ವಕರ್ತೃತ್ವವನ್ನು ಅಧ್ಯಾರೋಪ ಮಾಡುವುದರಿಂದ. ಸರ್ವಶಕ್ತಿಮತ್ವ, ಸರ್ವಶಕ್ತಿಮಂತವನ್ನು ಅಧ್ಯಾರೋಪ ಮಾಡುವುದರಿಂದ ಸರ್ವಶಕ್ತಿಮತ್ವ, ಸರ್ವಶಕ್ತಿಮತ್ವವನ್ನು ಅಧ್ಯಾರೋಪ ಮಾಡುವುದರಿಂದ ಅಲ್ಪಕರ್ತೃತ್ವವನ್ನು ಬಿಡಿಸುತ್ತಾನೆ. ಸೊ ಅಲ್ಪಕರ್ತೃತ್ವವನ್ನೇ ಬಿಡಿಸ್ತಾನೆ. ಏಕೆ? ಸರ್ವ ಆಗಿ. ಸರ್ವಕರ್ತೃತ್ವ ಅಂದರೆ ಅರ್ಥವೇನು? ಎಷ್ಟೆಷ್ಟು ಸರ್ವಶಕ್ತಿಮಂತನಾಗ್ತಾನೋ ಅಷ್ಟೆಷ್ಟು ಅನಾಯಾಸವಾಗುತ್ತದೆ. ನೋಡಿ, ಎಷ್ಟೆಷ್ಟು ನಿಮ್ಮ ಶಕ್ತಿ ಹೆಚ್ಚಾಗ್ತದೋ ಅಷ್ಟೆಷ್ಟು ಆಯಾಸ ಕಮ್ಮಿ ಆಗ್ತದೆ. ಸರ್ವಶಕ್ತಿಮಂತ ಅಂದ್ರೇನು? ಏನು ಆಯಾಸವೇ ಇಲ್ಲ. ಏನು ಆಯಾಸವಿಲ್ಲ ಅಂದರೆ ಅಲಗಾಡದೆ ಹಾಗೇ ಇರುವಿಕೆ ಮಾತ್ರದಿಂದ ಜಗತ್ತು ಎಲ್ಲ. ಇರುವಿಕೆ, ಸುಮ್ಮನೆ ಇರ್ತಾನಷ್ಟೆ. ಜಗತ್ತೆಲ್ಲ ನಮಗೆ ತೋರ್ತದೆ, ತಾನು ಮಾತ್ರ ಸುಮ್ಮನೆ ಇರ್ತಾನೆ, ಇರುವೆ. ಆದ್ದರಿಂದ ಪರಮಾತ್ಮನ ಎರವು ಮಾತ್ರ ಸರ್ವಶಕ್ತಿಮತ್ವ, ಪರಮಾತ್ಮನ ಎರವು ಮಾತ್ರ ಸರ್ವಜ್ಞತ. ಹೀಗೆ ಪರಮಾತ್ಮ ತಾನಾಗಿರುವುದೇ ಸರ್ವ ಆನಂದ ಸ್ವರೂಪ. ನಾವು ಆನಂದವನ್ನು ಪಡ್ಕೊಳ್ಳಬೇಕು.
ಏಕೆ? ನಮಗೆ ಏನೋ ಆನಂದಕ್ಕೆ ಅಡ್ಡಿ ಇದೆ. ನಮಗೆ ಆನಂದಕ್ಕೆ ಅಡ್ಡಿ ಇರುವುದರಿಂದ ಕರ್ಮ ದೋಷ ಇದೆ, ಉಪಾಧಿ ದೋಷ ಇದೆ. ಈ ಉಪಾಧಿ ದೋಷವನ್ನು, ಪ್ರಕೃತಿ ದೋಷವನ್ನು ಪಕ್ಕಕ್ಕಿಡಬೇಕು. ಆನಂದವನ್ನು ಪಡ್ಕೊಳ್ಳಬೇಕಂದ್ರೆ ಈಶ್ವರನಿಗೆ ಪ್ರಕೃತಿ ಅಡ್ಡಿ ಇಲ್ಲ, ಕರ್ಮದ ಅಡ್ಡಿ ಇಲ್ಲ, ಪಾಪ ಅಡ್ಡಿ ಬರಲ್ಲ. ಈಶ್ವರನು ಆನಂದ ಸ್ವರೂಪವಾಗಿರುವಲಕ್ಕೆ ಕರ್ಮ ಅಡ್ಡಿ ಬರಲ್ಲ, ಪ್ರಕೃತಿ ಅಡ್ಡಿ ಬರಲ್ಲ, ಯಾವುದು ಅಡ್ಡಿ ಇಲ್ಲ. ಅದರಿಂದ ಅವರ ಅಪ್ರಯತ್ನದಿಂದಲೇ ಆನಂದ ಸ್ವರೂಪ. ಏನೂ ಮಾಡದೆ ಅಪ್ರಯತ್ನದಿಂದಲೇ ಆನಂದ ಸ್ವರೂಪ. ಹೀಗೆ ಈಶ್ವರದಲ್ಲಿ ಸರ್ವಜ್ಞತ, ಸರ್ವಶಕ್ತಿಮತ್ವ, ಸರ್ವಾನಂದ ಸ್ವರೂಪ. ಇದನ್ನು ಅಧ್ಯಾರೋಪ ಮಾಡುವುದರಿಂದ ಇವರ ಜೀವಭಾವ ತೆಗೆಯುತ್ತೇವೆ. ಜೀವಭಾವ ಯಾವಾಗ ಅಂದರೆ ವೃತ್ತಿರೂಪ ಜ್ಞಾನ ಬಿಡು ಅಪವಾದವಾಗುತ್ತದೆ. ವೃತ್ತಿರೂಪ ಕರ್ಮ, ಚಲನರೂಪ ಕರ್ಮ, ಆಯಾಸರೂಪ ಕರ್ಮ ಅಪವಾದವಾಗುತ್ತದೆ. ನಾನು ಪಡುಕೊಳ್ಳುವ ರೂಪ ಸುಖ ಅಪವಾದವಾಗುತ್ತದೆ. ಸ್ವತಃಸಿದ್ಧ ಇರುತ್ತದೆ. ಪಡ್ಕೊಂಡಿರುವ ಸುಖ ಅಲ್ಲ, ಸ್ವತಃಸಿದ್ಧ. ಜೀವನಿಗೆ ಸುಖ ಇದೆ, ಪಡ್ಕೊಂಡಿರುವ ಸುಖ. ಈಶ್ವರನಿಗೆ ಸುಖ, ತಾನೇ ಆನಂದ. ಅದು ವ್ಯತ್ಯಾಸ ನೋಡಿ. ಹೀಗೆ ಈಶ್ವರನಲ್ಲಿ ಸರ್ವಜ್ಞತ, ಸರ್ವಶಕ್ತಿಮತ್ವ, ಸರ್ವಾನಂದ ಸ್ವರೂಪ ಅಧ್ಯಾರೋಪ ಮಾಡಿ ಅಲ್ಪತ್ವವನ್ನು ಅಪವಾದ ಮಾಡ್ತೀವಿ. ಯಾವಾಗ ಅಲ್ಪತ್ವ ಅಪವಾದವಾಯಿತೋ ಈಗ ಅದು ಅಧ್ಯಾರೋಪ ಮಾಡಿದ್ದು ಇಲ್ಲ, ತಾನೇ ತಾನು ಅದ್ವಿತೀಯ. ಹೀಗೆ ಈಶ್ವರನಲ್ಲಿ ಗುಣವನ್ನು, ಸಗುಣ ಬ್ರಹ್ಮದಲ್ಲಿ ಗುಣವನ್ನು ಆರಾಧನಕ್ಕೆ, ಉಪಾಸನಕ್ಕೆ, ಭಕ್ತಿಗೋಸ್ಕರ ಗುಣಗಳಿಟ್ಟುಕೊಂಡು ಭಕ್ತಿ ಮಾಡ್ತಾನೆ. ಗುಣಗಳಿಟ್ಟುಕೊಂಡು ಭಕ್ತಿ ಮಾಡ್ತಾನೆ. ಈಗ ನಿರ್ಗುಣ ಬ್ರಹ್ಮ ವಿಚಾರದಲ್ಲಿ ಗುಣಗಳು ಅಧ್ಯಾರೋಪ ಮಾಡಿ ಅಪವಾದಕ್ಕೆ ಅಧ್ಯಾರೋಪ ಮಾಡ್ತಾನೆ ಅಷ್ಟೆ. ಜೀವಭಾವವನ್ನು ಅಪವಾದ ಮಾಡಲಿಕ್ಕೆ ಅಧ್ಯಾರೋಪ ಮಾಡ್ತಾನೆ. ಆಯಿತಾ? ಇದು ಕಳೆದ 2-3 ಪಾಠಗಳಲ್ಲಿ ಹೇಳಿದ್ದನ್ನು ಸಾರವಾಗಿ ಹೇಳಿದ್ದೇನೆ. ಈಗ ಮುಂದುವರಿಯೋಣ. ತದೇವಂ, ಈ ತರಹ, ಯದ್ಯಪಿ ವ್ಯವಹಾರ ದೃಷ್ಟ್ಯ ಜೀವ ಕಿಂಚಿಜ್ಞ. ವ್ಯವಹಾರ ದೃಷ್ಟಿಯಲ್ಲಿ, ವ್ಯವಹಾರ ಅಂದರೆ ತಪ್ಪು ತಿಳುವಳಿಕೆ ಇಟ್ಟುಕೊಂಡು ನಾನು ಎಂಬ ಯಾವಾಗ ವೃತ್ತಿ ಇದೆಯೋ ಆ ವೃತ್ತಿ ದೃಷ್ಟ್ಯ. ನಾನು ಜೀವ ಎಂದು ಅನಿಸಿಕೆ ಇದೆಲ್ಲ ಆ ಅನಿಸಿಕೆ ದೃಷ್ಟ್ಯ. ಇರುವ ಸ್ವತಃಸಿದ್ಧ ಅನುಭವ ದೃಷ್ಟ್ಯ ಅಲ್ಲ, ನಮಗೆ ಅನಿಸುತ್ತಾ ಇರುವ ಅನಿಸಿಕೆ ದೃಷ್ಟ್ಯ. ಏನ್ಬೇಕಪ್ಪ ಆಸಂತವ ಇಲ್ಲಿ ವ್ಯಾವಹಾರಿಕ ದೃಷ್ಟ್ಯ. ವ್ಯವಹಾರ ಅಂದ್ರೇನು? ಅನಿಸಿಕೆಯೇ ವ್ಯವಹಾರ. ವ್ಯವಹಾರ ಅಂದರೆ ಅಲ್ಲೊಂದು ವಸ್ತುವಿಲ್ಲ. ಜನರು ಅಂದ್ಕೊಳ್ತಾರೆ ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ. ವ್ಯವಹಾರ ಅಂದರೆ ಅದೊಂದು ರೂಮ್, ಪರಮಾರ್ಥ ಅಂದರೆ ಇನ್ನೊಂದು ರೂಮ್ಗಳಲ್ಲ, 2 ವಸ್ತುಗಳಲ್ಲ. ಅನಿಸಿಕೆ, ಒಂದು ಅನಿಸಿಕೆ, ಒಂದು ಸ್ವತಃಸಿದ್ಧತ. ಒಂದು ವೃತ್ತಿ ವ್ಯವಹಾರ, ಸ್ವತಃಸಿದ್ಧ ಸ್ವರೂಪ ಅಷ್ಟೇ. ಪಾರಮಾರ್ಥಿಕ ವ್ಯಾವಹಾರಿಕ ವ್ಯತ್ಯಾಸ ಗೊತ್ತಾ? ಪಾರಮಾರ್ಥಿಕ ಅಂದರೆ ಏನು? ಸ್ವತಃಸಿದ್ಧ ಪಾರಮಾರ್ಥಿಕ. ವೃತ್ತಿ ಇಲ್ಲದ, ವೃತ್ತಿ ಬೇಕಾಗಿಲ್ಲದೆ ಯಾವುದು ಸ್ವಯಂ ಸ್ಫುರಣ ಆಗುತ್ತಾ ಇದೆಯೋ, ವೃತ್ತಿ ಬೇಕಾಗಿಲ್ಲದೆ ಸ್ವಯಂ ಹೊಳೆಯುತ್ತಾ ಇದೆ. ಒಂದು ವೃತ್ತಿ ಮೂಲಕ ಹೊಳೆಯುತ್ತದೆ, ಒಂದು ವೃತ್ತಿ ಇಲ್ಲದೆ ಹೊಳೆಯುತ್ತದೆ. ವೃತ್ತಿ ಇಲ್ಲದೆ ತಾನು ಹೊಳೆಯುತ್ತಾ ಇದೆ, ತಾನು ಇದೆ, ಆಗೋದು ಪಾರಮಾರ್ಥಿಕ. ಯಾವುದು ವೃತ್ತಿ ಅಂದರೆ ಒಂದು ಅನಿಸಿಕೆ. ಇದು ಹೀಗೆ ಅನಿಸಿಕೆ ಮೂಲಕ, ಅನಿಸಿಕೆ ಒಳಗೆ ಏನೇನು ಅನಿಸುತ್ತಾ ಇದೆಯೋ ಅದೆಲ್ಲ ವ್ಯವಹಾರ. ವ್ಯವಹಾರ ಅಂದರೆ ಲೌಕಿಕರೇನು ತಿಳ್ಕೊಳ್ತಾರೆ, ವ್ಯಾಪಾರ ಮಾಡಿದ್ದರೆ ವ್ಯವಹಾರ, ಮನೆಯಲ್ಲಿ ಕೂತಿದ್ದರೆ ಅಥವಾ ಏನು ಸನ್ಯಾಸಿ ಆಗಿಬಿಟ್ರೆ ವ್ಯವಹಾರವಿಲ್ಲ. ವೃತ್ತಿ ಇದ್ದರೆ ವ್ಯವಹಾರ, ವೃತ್ತಿರಹಿತವಾದ ಸ್ವತಃಸಿದ್ಧವಿದ್ದರೆ ಅದು ಪರಮಾರ್ಥ. ಆದ್ದರಿಂದ ಇಲ್ಲಿ ನೋಡಿ, ತದೇವಂ ಯದ್ಯಪಿ ವ್ಯವಹಾರ ದೃಷ್ಟ್ಯ ಜೀವ ಕಿಂಚಿಜ್ಞ. ಜೀವ ಅಂದರೆ ಏನು? ನಾನು ಎಂಬ ಬುದ್ಧಿ ಯಾರಿಗಿರುತ್ತದೋ ಆ ನಾನೆಂಬ ಬುದ್ಧಿ ಜೀವ. ಸುಷುಪ್ತಿಯಲ್ಲಿ ಯಾರಿದ್ದಿ? ನೀನು ಜೀವನಾಗಿದ್ದೀಯಾ? ಇಲ್ಲ. ಏಕೆ? ನಿನಗೆ ನಾನೆಂಬ ಬುದ್ಧಿ ಇಲ್ಲ, ನಾನೇ ಇಲ್ಲ ಅಲ್ಲಿ. ಈ ನಾನೆಂಬ ಬುದ್ಧಿ ಎಚ್ಚರದಲ್ಲಿ, ಕನಸಿನಲ್ಲೇ ಇದೆ. ಅದರಿಂದ ನಾನೆಂಬ ಬುದ್ಧಿ,
ಆ ನಾನೆಂಬ ಬುದ್ಧಿಗೆ ಸುಮ್ಮನೆ ಇರುವುದಿಲ್ಲ. ನಾನಂದರೆ ಇಷ್ಟಿದ್ದೇನೆ ಎಂದು ಯಾವುದೇ ಒಂದು ಪರಿಮಾಣ ಇಟ್ಕೊಂಡು ನಾನಿರುತ್ತದೆ. ನೋಡಿ, ಪರಿಮಾಣವಿಲ್ಲದ ನಾನು ಬುದ್ಧಿ ಇಲ್ಲ, ನಾನು ಬುದ್ಧಿ ವೃತ್ತೇ ಇರುವುದಿಲ್ಲ. ನೀವು ಗಮನಿಸಿ, ಸುಷುಪ್ತಿಯಲ್ಲಿ ನಾನು ಬುದ್ಧಿ ಇದೆ ಹೇಳ್ತಾರೆ, ಅಲ್ಲಿ ಒಂದು ಭ್ರಮ ಆಗ್ತಾ ಇದೆ ನೋಡಿ. ನಾನು ಬುದ್ಧಿಗೆ ವೃತ್ತಿಗೆ ಒಂದು ವಿಷಯ ಇರಬೇಕು ಅಲ್ಲವೇ? ವಿಷಯ ಅಂದರೆ ಪರಿಮಾಣ, ವೃತ್ತಿಗೆ ವಿಷಯ ಇರಬೇಕು. ಆ ವಿಷಯವೇ ಪರಿಮಾಣ. ಇಷ್ಟು ಇದು ಯಾವುದೇ ಒಂದು ಅನಿಸಬೇಕು. ಇದು ನಾನು ಎಂಬುದರಲ್ಲಿ, ಇದು ಎಂಬುದು ಅದರಲ್ಲಿ ಅಡಕವಾಗೇ ಇದೆ. ನಾನಿದು, ಏಕೆಂದರೆ ನಾನು ಎನ್ನುವುದು ವೃತ್ತೇ ಅಲ್ಲ, ಅದು ವಿಷಯವೂ ಸಹ ಆಗುತ್ತದೆ. ನಾನೆಂಬುದು ವೃತ್ತಿಯಲ್ಲಿ ವಿಷಯವೂ ಇದೆ. ವಿಷಯವಿಲ್ಲದ ನಾನು ವೃತ್ತಿ ಇರುವುದಿಲ್ಲ. ನೋಡಿ, ವಿಷಯವಿಲ್ಲದೆ ನಾನು ವೃತ್ತೇ ಉಳಿಯು. ಸುಷುಪ್ತಿಯಲ್ಲಿ ನೋಡಿ, ವಿಷಯವಿಲ್ಲ, ಪರಿಮಾಣವಿಲ್ಲ. ಅದಕ್ಕೆ ವೇದಾಂತ ಭಾಷೆಯಲ್ಲಿ ಉಪಾಧಿ ಎಂದು ಹೇಳಿದ್ದೇವೆ. ವಿಷಯ ಅಥವಾ ಪರಿಮಾಣ, ಅದನ್ನೇ ಉಪಾಧಿ ಎಂದು ಹೇಳಿದ್ದೇವೆ. ಉಪಾಧಿ ಇದ್ದರೆ ನಾನು ಎಂಬ ವೃತ್ತಿ ಹುಟ್ಟುತ್ತದೆ. ಸುಷುಪ್ತಿಯಲ್ಲಿ ಇಷ್ಟು ಅಷ್ಟು ಪರಿಮಾಣವಿಲ್ಲ, ಏಕೆ? ಅದೆಲ್ಲ ಅನಂತ ಖಂಡ ಆಯಿತು. ಅದರಿಂದ ವೃತ್ತಿ ಇಲ್ಲ, ಜೀವಭಾವವೇ ಇಲ್ಲ. ಜಾಗೃತ್ ಸ್ವಪ್ನದಲ್ಲಿ ನಾನು ಎಂಬ ವೃತ್ತಿಗೆ ಇಷ್ಟು ಇದು ಎಂದಿರುತ್ತದೆ. ಆ ಇಷ್ಟು ಇದು ಎನ್ನುವುದು ಎಂದಿಗೂ ಒಂದೇ ಬಗೆ ಇಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಫ್ಲಕ್ಚುವೇಟ್ ಆಗುತ್ತಾ ಇರುತ್ತದೆ. ಅಂದರೆ ನಾನು ದೇಹ, ನಾನು ಇಂದ್ರಿಯ, ನಾನು ಮನಸ್ಸು, ನಾನು ಕೂತಿದ್ದೇನೆ, ನಾನು ನಿಂತಿದ್ದೇನೆ, ನಾನು ಸುಖಿ, ನಾನು ದುಃಖಿ, ನಾನದು, ನಾನಿದು, ಅದು ಇದು ಎಂದು ಏನೆಂದು ತಿಳ್ಕೊಳ್ತಾನೋ ಅವುಗಳು ಒಂದೇ ಆಗಿರುವುದಿಲ್ಲ. ನಿರಂತರ ಕ್ಷಣದಲ್ಲಿ ಬದಲಾಯಿಸ್ತಾ ಇರುತ್ತವೆ. ಕೆಲವೊಮ್ಮೆ ದೇಹದ ಮಟ್ಟದಲ್ಲಿರುತ್ತಾನೆ, ಕೆಲವೊಮ್ಮೆ ಇಂದ್ರಿಯ ಅಭಿಮಾನಿ ಆಗ್ತಾನೆ, ಕೆಲವೊಮ್ಮೆ ಮನಸ್ಸಿನ ಅಭಿಮಾನಿ, ಕೆಲವೊಮ್ಮೆ ಬುದ್ಧಿಯ ಅಭಿಮಾನಿ, ಕೆಲವೊಮ್ಮೆ ಸುಖ ದುಃಖಾದಿಗಳ ಅಭಿಮಾನಿ. ಅಂದರೆ ಉಪಾಧಿಗಳಲ್ಲಿಯೂ ಜೀವನು ಫ್ಲಕ್ಚುವೇಟ್ ಆಗ್ತಾ ಇರುತ್ತಾನೆ. ಅಂದರೆ ಫ್ಲಕ್ಚುವೇಟ್ ಅಂದರೆ ಪ್ರಧಾನವಾಗಿ ಒಂದು ನಾನು ಕೆಲಸ ಮಾಡ್ತಾ ಇದ್ದಾನೆ, ಒಂದು ತಿಳ್ಕೊಳ್ತಾನೆ, ಒಂದು ಅನುಭವಿಸ್ತಾನೆ, ಕೆಲವೊಮ್ಮೆ ಹೀಗೆ ನಾನೆಂಬುದು ಸಾಮಾನ್ಯ. ನಾನೆಂಬ ವೃತ್ತಿ ಈಸ್ ಅ ಸಾಮಾನ್ಯ ವೃತ್ತಿ. ಅದು ವಿಶೇಷ ಆಕಾರಗಳು ತಾಳಿದ್ದಾಗ ಅಧ್ಯಾಸ ಆಗುತ್ತೆ, ಅದು ವಿಶೇಷ ಆಕಾರ ತೋರುತ್ತದೆ. ಅಹಂ ಬುದ್ಧಿ ವಿಶೇಷ ಆಕಾರಗಳನ್ನು ತಾಳುತ್ತದೆ. ದೇಹಾಭಿಮಾನ, ಇಂದ್ರಿಯಾಭಿಮಾನ, ಮನಸ್ಸಿನ ಅಭಿಮಾನ, ಅಂದರೆ ಕೆಲಸದ ಅಭಿಮಾನ, ಸುಖ ದುಃಖಾದಿಗಳ ಅನುಭವ ಅಭಿಮಾನ, ನಾನು ಅಂಥವನು, ನಾನು ಇಂಥವನು, ನಾನು ಅದು, ನಾನಿದು. ನಾನು ಎಂಬುದು ಅದು ಇದು ಅಲ್ಲಿ ಇಲ್ಲಿ ಅಷ್ಟು ಇಷ್ಟು ಯಾವುದೇ ಒಂದರಲ್ಲಿ ಹಾಕ್ಕೊಂಡೇ ಇರುತ್ತಾನೆ ಅಲ್ಲವೇ? ಯಾವುದೇ ಒಂದು ಪರಿಮಾಣ, ಯಾವುದೇ ಒಂದು ವಿಷಯ ರೂಪದಲ್ಲಿ ನಾನಿರುತ್ತದೆ. ಆ ನಾನು ಇಸ್ ಎ ಸಾಮಾನ್ಯ ರೂಪ. ಯಾವುದೇ ಒಂದು ಆಕಾರ ತಾಳುವುದು ವಿಶೇಷ ರೂಪ. ನಾನು ಆಕಾರ ಎರಡಲ್ಲ ನೋಡಿ. ನಾನು ಬುದ್ಧಿ ಮತ್ತು ಆಕಾರ ಬುದ್ಧಿ ಎರಡಲ್ಲ. ನಾನು ಎಂದಿಗೂ ಯಾವುದೇ ಒಂದು ಆಕಾರದಲ್ಲೇ ಇರುತ್ತದೆ. ಯಾವ ಆಕಾರವಿಲ್ಲದೆ ನಾನು ಇರುವುದೇ ಇಲ್ಲ. ಇದು ಮುಖ್ಯ. ಇವೆಲ್ಲ ನೇರಾಗಿ ಅನುಭವದಲ್ಲೇ ಇವೆ. ರಾವಿದ್ಯಾ ಪ್ರಕ್ರಿಯೆಯಲ್ಲಿ ಅವರು ಮಾಡಿರುವ ತಪ್ಪೇನೆಂದರೆ ಅನುಭವವನ್ನೇ ನೇರಾಗಿ ಗಮನಿಸಬೇಕು. ಅವರು ಅನುಭವವನ್ನು ಗಮನಿಸುವಕ್ಕೆ ಮುಂಚೆ ಅದರ ಕುರಿತು ತರ್ಕ ಮಾಡುವುದು ಶುರು ಮಾಡಿಬಿಟ್ಟರು. ಅಂದರೆ ತರ್ಕದಿಂದ ಎಕ್ಸ್ಪ್ಲೇನ್ ಮಾಡುವುದು. ಯಾವುದೇ ಒಂದು ಇಟ್ಕೋ, ಅದರ ಸಹಾಯದಿಂದ ಅನುಮಾನ ಪ್ರಮಾಣದಲ್ಲಿ ಲಿಂಗ ಇಟ್ಟುಕೊಂಡು ಸಾಧ್ಯ ಮಾಡ್ತೀವಿ, ಲಿಂಗ ಇಟ್ಟುಕೊಂಡು ಸಾಧ್ಯವನ್ನು ಕಲ್ಪನೆ ಮಾಡ್ತೀವಿ. ಹಾಗೆ ಒಂದಿಟ್ಟುಕೊಂಡು ಅದರ ಸಹಾಯದಿಂದ ಹೀಗಿರಬೇಕು, ಹಾಗಿರಬೇಕು, ಸುಷುಪ್ತಿ ಅಂದರೆ ಹೀಗಿರಬೇಕು, ಅದಂದರೆ ಹೀಗಿರಬೇಕು ನಾವು ಕಲ್ಪನೆ ಮಾಡ್ತಾ ಇದ್ದಾರೆ. ಲಾಜಿಕಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇದು ಅನುಭವವನ್ನು ಗಮನಿಸದೆ ತರ್ಕದಿಂದ ಯುಕ್ತಿಯಿಂದ ಎಕ್ಸ್ಪ್ಲೇನ್ ಮಾಡುವಕ್ಕೆ ಹೋಗುವುದು. ಇದು ಏನು ಹೇಳ್ತೀವಿ, ಸ್ಪೆಕ್ಯುಲೇಟಿಂಗ್, ಕಲ್ಪನಾ, ಇಮ್ಯಾಜಿನೇಷನ್ ಆಗ್ತಾ ಇದೆ. ಇಮ್ಯಾಜಿನೇಷನ್ ಯಾರೂ ಮಾಡಬೇಕಾಗಿಲ್ಲ, ಅದು ಉಪಾಸಕರು ಊಹೆ ಮಾಡಬಹುದು. ಇಲ್ಲಿ ಊಹೆ ಬೇಕಾಗಿ ಜಸ್ಟ್ ತಾನು ಹೇಗಿದ್ದೇನೋ ಅದೇ ಇದ್ದನ್ನು ಇದ್ದ ಹಾಗೆ. ಅದರಿಂದ ನೋಡಿ, ಉಪಾಸನಾ ಶಾಸ್ತ್ರದಲ್ಲಿ ಬೇಕಾಗಿರುವ ಅಂತಃಕರಣ ಶುದ್ಧಿ ಬೇರೆ, ವೇದಾಂತಕ್ಕೆ ಬೇಕಾಗಿರುವ ಅಂತಃಕರಣ ಶುದ್ಧಿ ಬೇರೆ. ಉಪಾಸನದಲ್ಲಿ ನಿಮ್ಮ ಇಷ್ಟ ದೇವತಾ, ನಿಮ್ಮ ಉಪಾಸ್ಯ ದೇವತವನ್ನು ಬಿಟ್ಟು ಮಿಕ್ಕ ಎಲ್ಲ ಮೇಲೆ ವೈರಾಗ್ಯ ಇರಬೇಕು.
ಆದರೆ ಉಪಾಸ್ಯ ದೇವತ ಮೇಲೆ ನಿಮ್ಮ ಉಪಾಸ್ಯ ತತ್ವ, ದೇವತಾ ಹೇಳು ತತ್ವ ಹೇಳು, ಉಪಾಸ್ಯ ಸ್ವರೂಪ, ಓಕೆ, ತತ್ವ ಹೇಳಿದ್ರೆ ಸ್ವರೂಪ, ಉಪಾಸ್ಯ ಸ್ವರೂಪ, ಉಪಾಸ್ಯ ತತ್ವ ಏನಿದೆಯೋ ಅದರ ಮೇಲೆ ಪ್ರೀತಿ ಇರಬೇಕು, ಅದಕ್ಕೆ ಅನುಕೂಲವಾಗಿ ಮನಸ್ಸಿರಬೇಕು. ಅದಕ್ಕೆ ಅನುಕೂಲವಿಲ್ಲ ಅಂದರೆ ಉಪಾಸನೆ ನಡೆಯಲ್ಲ. ಉಪಾಸ್ಯ ಸ್ವರೂಪಕ್ಕೆ ಅನುಕೂಲವಾಗಿ ಮನಸ್ಸು ಎಷ್ಟೆಷ್ಟು ನಿಮ್ಮ ಉಪಾಸ್ಯ ಸ್ವರೂಪಕ್ಕೆ ಅನುಕೂಲವಾಗುತ್ತದೋ ನಿಮ್ಮ ಮನಸ್ಸು ಯೋಗ್ಯವಾಯಿತು, ಶುದ್ಧವಾಯಿತು. ಶುದ್ಧ ಅಂದರೇನು? ಉಪಾಸನಕ್ಕೆ ಯೋಗ್ಯವಾಯಿತು. ಆ ಉಪಾಸನಕ್ಕೆ ವಿರುದ್ಧವಾದ ಮನಸ್ಸಿದ್ದರೆ ಅದು ಅಡ್ಡಿಯಾಯಿತು ಅಷ್ಟೇ. ಮನಸ್ಸಿನಲ್ಲಿ ಒಲವು ಉಪಾಸ್ಯ ದೇವತಾ ನಿಮ್ಮ ಉಪಾಸ್ಯ ತತ್ವಕ್ಕೆ ಅನುಕೂಲವಾಗಿದ್ದರೆ ಒಲವು ಮನಸ್ಸು ಯೋಗ್ಯವಾಯಿತು ಎಂದರ್ಥ. ಉಪಾಸನಕ್ಕೆ ಯೋಗ್ಯವಾದ ಅಂತಃಕರಣ ಶುದ್ಧಿ. ವೇದಾಂತ ವಿಚಾರಕ್ಕೆ ಯಾವುದೇ ಒಂದು ಉಪಾಸ್ಯ ದೇವತೆ ಇಲ್ಲ. ಒಲವು ಒಂದು ಕಡೆ ಒಲವಿಲ್ಲ. ಒಲವು ಅಂದರೆ ಒಂದು ಇಂಟ್ರೆಸ್ಟ್, ಯಾವ ಬಲವಿಲ್ಲದೆ ಸರ್ವತಾ ತಟಸ್ಥವಾಗಿರಬೇಕು. ಯಾವುದು ಏನು ಹೇಗಿದೆಯೋ ಹಾಗೇ ನೋಡಬೇಕು. ಯಥಾರ್ಥ ದರ್ಶನಕ್ಕೆ ಯೋಗ್ಯತಾ. ಅದಕ್ಕೋಸ್ಕರ ವೇದಾಂತಕ್ಕೆ ಬೇಕಾಗಿರುವ, ವೇದಾಂತ ಅಂದರೆ ವಿಚಾರಕ್ಕೆ ಬೇಕಾಗಿರುವ ಅಂತಃಕರಣ ಶುದ್ಧಿ ನಿಷ್ಪಕ್ಷಪಾತವಾಗಿರಬೇಕು. ಯಾವುದ ಮೇಲೆ ಆಸಕ್ತಿ ಬೇಡ. ಉಪಾಸನದಲ್ಲಿ ಉಪಾಸ್ಯ ತತ್ವ ಮೇಲೆ, ಉಪಾಸ್ಯ ಸ್ವರೂಪ ಮೇಲೆ ವಿಶೇಷ ಪ್ರೀತಿ ಇರಬೇಕು. ವಿಶೇಷ ಪ್ರೀತಿ ಇದ್ದರೆ ಅಂದರೆ ವಿಶೇಷ ಪ್ರೀತಿ ಉಪಾಸನಕ್ಕೆ ಯೋಗ್ಯತಾ. ಯಾವ ವಿಶೇಷ ಪ್ರೀತಿ ಇಲ್ಲದೆ ಸಾಮಾನ್ಯ ಪ್ರೀತಿ ಇರಬಹುದು, ಬಟ್ ವಿಶೇಷ ಪ್ರೀತಿ ಯಾವುದರಲ್ಲಿ ಇಲ್ಲ. ಯಾವುದರಲ್ಲಿ ವಿಶೇಷ ಪ್ರೀತಿ ಇಲ್ಲದಿದ್ದರೆ ಅದು ವೇದಾಂತ ವಿಚಾರಕ್ಕೆ ಯೋಗ್ಯತಾ. ವಿಚಾರ ಇದ್ದನ್ನು ಇದ್ದ ಹಾಗೆ ತಿಳ್ಕೊಳ್ಳಬೇಕು. ತಿಳ್ಕೊಳ್ಳಬೇಕಂದರೇನು? ಔಪಾದಿಕ ರೂಪವನ್ನು ಬಿಟ್ಟು ನಿರುಪಾದಿಕಕ್ಕೆ ಬರಬೇಕು. ಉಪಾಧಿ ಬಿಟ್ಟು, ಹೇಗೆ ವೃತ್ತಿಜ್ಞಾನ ಇದೆ ನೋಡಿ, ವೃತ್ತಿಜ್ಞಾನದಲ್ಲಿ ವೃತ್ತಿ ಬಿಟ್ಟು ಜ್ಞಾನವಾಗಿರಬೇಕಷ್ಟೇ. ವೃತ್ತಿಜ್ಞಾನದಿಂದ ವೃತ್ತಿಜ್ಞಾನವನ್ನು ಪರಿಮಿತ ಮಾಡ್ತಾ ಇದೆ. ಅರಿವನ್ನು, ಜ್ಞಾನ ಅಂದರೆ ಅರಿವು, ವೃತ್ತಿ ಅರಿವನ್ನು ಪರಿಮಿತಗೊಳಿಸುತ್ತಾ ಇದೆ. ಆ ಪರಿಮಿತಿಯಾದ ಆಕಾರ ಬಿಟ್ಟು ಅರಿವಾಗಿ ನಿಲ್ಲು. ಹಾಗೆ ಅಂದರೆ ಇಲ್ಲಿ ದೃಷ್ಟಿ ಬದಲಾಯಿಸಬೇಕು. ವೃತ್ತಿ ಆಕಾರ ದೃಷ್ಟಿದಿಂದ ಇರುವಿಕೆ ಕಡೆಗೆ ದೃಷ್ಟಿ ತಿರುಗಿಸಬೇಕಷ್ಟೆ. ಆಕಾರ ಕಡೆನಿಂದ ಇರುವು ಕಡೆ ತಿರುಗಬೇಕಷ್ಟೆ. ಆದ್ದರಿಂದ ದೃಷ್ಟಿ ತಿರುಗುವುದು ಬೇಕು. ವೇದಾಂತ ವಿಚಾರ ಅಂದರೇನು? ದೃಷ್ಟಿ ತಿರುಗುವುದಷ್ಟೇ. ಆ ಕಡೆಯಿಂದ ಈ ಕಡೆ ದೃಷ್ಟಿ ಇಡುವುದು ಅಷ್ಟೇ. ದೃಷ್ಟಿ ತಿರುಗಿಸುವುದಂದರೆ ದೃಷ್ಟಿಯನ್ನು ಹಾಕುವುದು, ಆ ಕಡೆಯಿಂದ ಈ ಕಡೆಗೂ ತಿರುಗಿಸಿ ಹಾಕುವುದು ಅಷ್ಟೇ. ಪ್ರಣಿಧಾನಂ ಎಂದು ಹೇಳ್ತಾರೆ. ಪ್ರಣಿಧಾನಂ, ಸಾವಧಾನಂ, ಅವಧಾನಂ ಎಲ್ಲಕ್ಕೆ ಒಂದೇ ಅರ್ಥ. ಅವಧಾನ ಅಂದರೆ ಧ್ಯಾಸ, ಅಟೆನ್ಷನ್ ಎಲ್ಲಿರುತ್ತದೋ ಅಟೆನ್ಷನ್ಗೆ ಒಂದು ಡೈರೆಕ್ಷನ್ ಕೊಡ್ತದೆ ಶ್ರುತಿ ಉಪದೇಶ. ಶಾಸ್ತ್ರವು ಗುರುಗಳು ಏನು ಮಾಡ್ತಾರೆ? ನಿಮ್ಮ ಅಟೆನ್ಷನ್ ಎಲ್ಲಿಡಬೇಕೋ ಅದಕ್ಕೆ ಡೈರೆಕ್ಷನ್ ಮಾಡ್ತಾರೆ. ಡೈರೆಕ್ಷನ್ ಅಂದರೆ ನಿರ್ದೇಶನ. ಅಟೆನ್ಷನ್ ಇಲ್ಲಿಡು, ಇಲ್ಲಿ ನಂತರ ಇಲ್ಲಿಡು. ಅದರಿಂದ ವೇದಾಂತದಲ್ಲಿ ಹೇಳಿರುವ ಒಂದೊಂದು ಮಾತು ಅಧ್ಯಾರೋಪ ಮಾಡ್ತದೆ. ಅಧ್ಯಾರೋಪ ಅಂದರೇನು? ಅಟೆನ್ಷನ್ ಒಂದು ವಸ್ತುವಿನಿಂದ ಇನ್ನೊಂದು ಕಡೆಗೆ ವ್ಯಾಪಕ ವಸ್ತು ಮೇಲೆ ಅಟೆನ್ಷನ್ ಹಾಕುತ್ತದೆ. ಅಟೆನ್ಷನ್ ಅಲ್ಪ ಅದರಲ್ಲಿ ಮುಳುಗಿ ಹೋಗುತ್ತದೆ. ಅಪವಾದ ಅಂದರೇನು? ಅಲ್ಪ ವಸ್ತುವಿನಿಂದ ವ್ಯಾಪಕ ವಸ್ತುವಿನಲ್ಲಿ ಅಟೆನ್ಷನ್ ಇಟ್ಟರೆ ಅಲ್ಪ ವಸ್ತುವಿನಿಂದ ಅಟೆನ್ಷನ್ ಹೋಗುತ್ತದೆ. ಏಕೆ? ಅಲ್ಪವು ವ್ಯಾಪಕದಲ್ಲಿ ಅಡಕವಾಗಿದೆ. ಈಗ ಬಿಡಿಯಾಗಿ ಅಟೆನ್ಷನ್ ಬೇಡ. ಹೀಗೆ ನಿಮ್ಮ ಅಟೆನ್ಷನ್ ನಿಮ್ಮ ಧ್ಯಾಸವನ್ನು ವ್ಯಾಪಕ ಮಾಡ್ತದೆ. ಇನ್ನೂ ವ್ಯಾಪಕ, ಕೊನೆಗೆ ತಾನೇ ಮುಳುಗಿ ಹೋಗಿ ಸ್ವತಃ ಸಿದ್ಧ. ಹೀಗೆ ವಿಚಾರದಲ್ಲಿ ಗಮನ, ಅಟೆನ್ಷನ್, ಪ್ರಣಿಧಾನ, ಸಾವಧಾನ, ಅವಧಾನ ಇಡುವುದೇ, ಅಟೆನ್ಷನನ್ನು ಧ್ಯಾಸೆಯನ್ನು ಇಡುವುದೇ. ಇದು ಅರಿವಿನ ರೂಪ. ಇಲ್ಲಿ ಎಮೋಷನನ್ನು ಮಾಡ್ತಾ ಇಲ್ಲ, ಕಲ್ಪನಾ ಮಾಡ್ತಾ ಇಲ್ಲ. ನಿಮ್ಮ ಮನಸ್ಸಿನ ಒಲವು ಇದೆ ನೋಡಿ, ಎಮೋಷನ್, ಒಂದು ಒಲವು, ಒಂದು ಭಾವನಾ, ಒಂದು ಪ್ರೀತಿಯನ್ನು ಒಂದು ಕಡೆಗೆ ಡೈರೆಕ್ಟ್ ಮಾಡುವುದು. ಹಾಗೆ ಮಾಡ್ತಾ ಇಲ್ಲ. ಏನು ಮಾಡ್ತಾ ಇದೆ? ಅರಿವು ನಮ್ಮ ಪರಿಮಿತ ದೃಷ್ಟಿಯನ್ನು ಬಿಡಿಸಿ ವ್ಯಾಪಕ ದೃಷ್ಟಿ, ಇನ್ನೂ ವ್ಯಾಪಕ, ಕೊನೆಗೆ ಸ್ವತಃ ಸಿದ್ಧ ಅಷ್ಟೇ. ಆದ್ದರಿಂದ ವೇದ ಜ್ಞಾನದಲ್ಲಿ ವಿಚಾರಕ್ಕೆ ಬೇಕಾಗಿರುವ ಮನಸ್ಸು ಬೇಕಷ್ಟೇ. ವಿಚಾರದಲ್ಲಿ ನಿಷ್ಪಕ್ಷಪಾತ ಇರಬೇಕು.
ಯಾವ ಎಮೋಷನೂ ಬೇಡ. ಆದರೆ ಎಲ್ಲವನ್ನು ಸಮಾನವಾಗಿ ಸಮತ್ವ ಹೆಚ್ಚಿರಬೇಕು. ಸಮಾನವಾಗಿ ಪ್ರೀತಿಯಿಂದ ಸಮತ್ವವಿರುವುದೇ ಅಲ್ಲ, ಒಂದು ಚೂರು ಅರ್ಜೆಂಟ್ನಲ್ಲಿರಬಾರದು. ವೇದಾಂತ ಕೇಳುವವನು ಅರ್ಜೆಂಟ್ ಇಟ್ಕೊಂಡರೆ ವಿಚಾರವೇ ಆಗಲ್ಲ. ಮನಸ್ಸು ತುಂಬ ರಿಲ್ಯಾಕ್ಸ್ ಆಗಿರಬೇಕು. ರಿಲ್ಯಾಕ್ಸ್ ಅಂದರೆ ತುಂಬ ಫುರ್ಸತ್ತಿರಬೇಕು. ವೇದಾಂತಕ್ಕೆ ಎಷ್ಟು ಫುರ್ಸತ್ತಂದರೆ ಅರ್ಜೆಂಟ್ಲಿ ಒಂದು ಚೂರು ಇರಬಾರದು. ಯಾವ ಅರ್ಜೆಂಟು ಇಲ್ಲ, ನಿಶ್ಚಿಂತವಾಗಿ ಕುಳಿತುಕೋ. ಅಂದರೆ ಬೇಕಾದಷ್ಟು ಫುರ್ಸತ್ತಿರಬೇಕು. ಇನ್ಫಿನಿಟ್ ಲೀಜರ್. ಇಂಗ್ಲೀಷ್ನಲ್ಲಿ ಹೇಳಬೇಕಾದರೆ ಲೀಜರ್ ಬೇಕು ಮನಸ್ಸಿಗೆ. ಲೀಜರ್ ಅಂದರೆ ರಿಲ್ಯಾಕ್ಸ್ ಆಗಿ ನೋಡ್ತಾನೆ. ಯಾಕಂದರೆ ನೋಡುವುದರಲ್ಲಿ ಮನಸ್ಸಿಗೂ ಟೆನ್ಷನ್ ಆಗಬಾರದು. ನೋಡ್ತಾ ಇರಬೇಕು. ಗಮನ ಏನು ಕಂಡು ಬಂದರೆ ಅದೇ ಕಂಡು ಬರ್ತದೆ. ಕಂಡು ಬರಲಿ, ತಾನು ಕಂಡು ಬರ್ತದೆ. ಸುಮ್ಮನೆ ಧ್ಯಾಸ ಇಡು ಅಷ್ಟೇ, ಸುಮ್ಮನೆ ಗಮನ ಇಡು ಅಷ್ಟೇ, ಹೆಚ್ಚುಗೂ ಹೋಗಬಾರದು. ಏನಾಗ್ತದೆ ಏನಾಗುತ್ತದೇಕೆ ನೋಡು, ಅದೇ ಕಂಡು ಬರ್ತದೆ. ನೋಡ್ತೀನಿ, ಆದರೆ ಏನಾಗ್ತದೆ ಹೇಳಿ ನೋಡಿ. ಆ ಅತ್ಯುತ್ಸಾಹ ಬೇಡ, ಅನಾವಶ್ಯಕ ಕುತೂಹಲ ಬೇಡ. ಸುಮ್ಮನೆ ಅಟೆನ್ಷನ್ ಇಡು. ಜಸ್ಟ್ ಬಿ ರಿಲ್ಯಾಕ್ಸ್ ಆಗಿರು. ಅಲ್ಲೇ ಗಮನವಿಡು, ತಾನೇ ಗೊತ್ತಾಗ್ತದೆ. ಅದು ನೋಡು. ನಿಮ್ಮ ಗಮನವನ್ನು ಒಂದು ಕಡೆ ಇಟ್ಟು ಅಲ್ಲಿಂದ ಇನ್ನೊಂದು ಕಡೆಗೆ ವ್ಯಾಪಕ ಮಾಡು. ಈ ವ್ಯಾಪಕ ಯಾವ ಕಡೆಗೆ ನಿಮ್ಮ ಗಮನವನ್ನು ಹೆಚ್ಚಿಸಬೇಕು, ಗಮನವನ್ನು ಸಲ್ಲಿಸಬೇಕು ಎಂಬುದೇ ಉಪದೇಶ. ಶಾಸ್ತ್ರ ಗುರುಗಳು ಏನು ಮಾಡ್ತಾರೆ, ಇನ್ನು ಸೂಕ್ಷ್ಮ ಕಡೆಗೆ, ಒಂದು ಕಡೆಯಿಂದ ಇನ್ನೂ ಸೂಕ್ಷ್ಮ ಕಡೆಗೆ ದೃಷ್ಟಿ ತಿರುಗಿಸ್ತಾರೆ. ಇನ್ನೂ ಸೂಕ್ಷ್ಮ. ಇದೇ ಅಧ್ಯಾರೋಪ ಅಂದರೆ ಏನು ಅಷ್ಟೇ. ಕೊನೆಗೆ ಸೂಕ್ಷ್ಮ ಸ್ಥೂಲ ವ್ಯತ್ಯಾಸ ಹೋಗುತ್ತದೆ, ಸ್ವತಃ ಸಿದ್ಧದಲ್ಲೇ ನಿಂತು ಬಿಡ್ತೀವಿ. ಇದು ಸರ್ವಾಪವಾದ ಮಾಡಿ ಅರಿವಾಗಿ ಸಾಕ್ಷಿಯಾಗಿ ಉಳಿದು ಬಿಡುತ್ತಾನೆ. ಇದು ವೇದಾಂತ ವಿಚಾರ. ಇದೇ ಅಲ್ಲವೇ ನೀವೆಲ್ಲರೂ ಮಾಡುತ್ತಿದ್ದು, ನಾನು ಬಾಯಿಯಿಂದ ಹೇಳ್ತಾ ಇದ್ದೀನಷ್ಟೇ. ಇದು ನಿರ್ಗುಣದಲ್ಲಿ ಈ ತರಹ ಇರುತ್ತದೆ. ಸಗುಣದಲ್ಲಿ ಭಾವನ ಇಟ್ಕೊಳ್ತೀವಿ. ಒಂದು ವಿಶೇಷ ಪ್ರೀತಿ ಇರಬೇಕು. ತಾನಿರುತ್ತಾನೆ, ತನ್ನ ಜೀವಭಾವ ಬಿಡಲ್ಲ. ಜೀವಭಾವ ಹಗುರವಾಗುತ್ತದೆ, ಸಲಕರಣ ಆಗುತ್ತಾನೆ. ಈಶ್ವರನಿಗೆ ಅಧೀನವಾಗಿ ಅತ್ಯಂತ ಪ್ರೀತಿಯಿಂದ, ವಿನಯನಿಂದ, ಭಕ್ತಿಯಿಂದ ಶರಣು ಹೊಕ್ಕುತ್ತಾನೆ. ಅವನೇ ನನಗೆ ಗತಿ ಎಂದು ಹೇಳ್ತಾನೆ. ಆದರೆ ನಾನು ಮಾತ್ರ ಬಿಡಲ್ಲ. ಈಶ್ವರ ಅಧೀನದಲ್ಲಿ ನಾನಿರಬೇಕು. ನಾನೇ ಬಿಟ್ಟು ಹೋದರೆ ಅಯ್ಯೋ ಏಕೆ ಅಂತ ಹೇಳ್ತಾನೆ. ನಾನಿರಬೇಕು, ಬಟ್ ಈಶ್ವರ ಅಧೀನದಲ್ಲಿರಬೇಕು. ವ್ಯತ್ಯಾಸ ನೋಡಿ. ಉಪಾಸಕ ತಾನಿರುತ್ತಾನೆ, ಆದರೆ ಪ್ರೀತಿಯಿಂದ, ಅಭಿಮಾನವಿಲ್ಲದೆ ಅತ್ಯಂತ ವಿನಯಶೀಲನಾಗಿರುತ್ತಾನೆ. ಜ್ಞಾನದಲ್ಲಿ ನಾನೆಂಬುದು ವೃತ್ತಿ ಬಿಡುತ್ತದೆ. ನಾನು ಹೇಗಿದ್ದೇನೆ, ಯಾರಾಗಿದ್ದೇನೆ ಇಲ್ಲ. ಇರುವುದೇನೋ ತಾನಿರುತ್ತದೆ. ಸ್ವತಃ ಸಿದ್ಧ ಇದ್ದದ್ದೇನೋ ತಾನಿದೆ. ಇರುವುದಕ್ಕೆ ಬಿಡಿ, ನೀವೇಕೆ ಊಹಿಸಿಕೊಳ್ಳುವುದು. ತಾನೇನಿರುತ್ತದೋ ಅದೇ ಇರಲಿ. ಹೀಗೆ ಸಗುಣೋಪಾಸನದಲ್ಲಿ ಗುಣಗಳನ್ನು ಅಧ್ಯಾರೋಪ ಮಾಡಿ ಆ ಗುಣವನ್ನೇ ಆರಾಧನೆ ಮಾಡ್ತೀವಿ. ಪ್ರೀತಿ ಗುಣ ಮೇಲೇ ಇಟ್ಕೊಳ್ತೀವಿ. ಆ ಗುಣ ಮೇಲೆ, ಈಶ್ವರನ ಗುಣ ಮೇಲೆ ಪ್ರೀತಿ ಹೆಚ್ಚಿದ್ದರೆ, ಭಾವನ ಆದರ ಪ್ರೀತಿ ಹೆಚ್ಚಿದ್ದರೆ ನಾನು ಅಭಿಮಾನ ಕರಗಿ ಹೋಗುತ್ತದೆ. ಪೂರ್ತಿ ಅಪವಾದವಾಗಲ್ಲ, ಬಿಟ್ಟು ಹೋಗಲ್ಲ, ಸ್ವಲ್ಪ ಕರಗಿ ಹಗುರವಾಗುತ್ತದೆ ಅಷ್ಟೇ. ನಾನೆಂಬ ಜೀವಭಾವ ಕರಗಿ ಹಗುರವಾಗುತ್ತದೆ ಅಷ್ಟೇ. ಆದ್ದರಿಂದ ಗುಣಗಳ ಭಾವನದಿಂದ ನಮ್ಮ ಜೀವಭಾವದ ಅಭಿಮಾನ ಕಮ್ಮಿಯಾಗಿ, ಅಹಂಕಾರ ಕಮ್ಮಿಯಾಗಿ ಇದಾಗುತ್ತದೆ. ಇದು ಸಗುಣೋಪಾಸನದಲ್ಲಿ. ನಿರ್ಗುಣೋಪಾಸನದಲ್ಲಿ ಸಗುಣವನ್ನು, ಪರಮಾತ್ಮ ಗುಣಗಳನ್ನು ಅಧ್ಯಾರೋಪಕ್ಕೆ ಬಳಸ್ತೀವಿ. ಏಕೆ? ಜೀವಭಾವವನ್ನೇ ಬಿಡಿಸುವುದಕ್ಕೆ ಬಳಸ್ತೀವಿ. ಆದ್ದರಿಂದ ನಿರ್ಗುಣ ಬ್ರಹ್ಮಸ್ವರೂಪದಲ್ಲಿ ಗುಣಗಳು ಅಧ್ಯಾರೋಪಿತ, ಅಪವಾದಕ್ಕೋಸ್ಕರ. ಸಗುಣದಲ್ಲಿ ಅಧ್ಯಾರೋಪ ಎಂದು ಹೇಳಲ್ಲ. ಆ ಗುಣಗಳಿವೆ, ನೀವು ಮಾಡ್ಕೋ ಸಾಕು. ಈಗ ಅಧ್ಯಾರೋಪ ಎಂದು ಮಾತು ಹೇಳಬೇಕಾಗಿಲ್ಲ. ಆ ಗುಣಗಳೂ ಈಶ್ವರ, ಆ ಗುಣಗಳೇ ಈಶ್ವರ ಎಂದು ಹೇಳ್ತೀವಿ. ಗುಣಗಳೇ ಈಶ್ವರ ಅಷ್ಟೇ. ಈ ಗುಣಗಳ ಸಮೇತ ಈಶ್ವರ ಇದ್ದಾನೆ. ನೋಡಿ, ನೀವು ನೋಡಿದ್ದೀರಾ, ಅದ್ವೈತಿಗಳೆಂದರೆ ಈ ಸಗುಣೋಪಾಸಕರ ಎಲ್ಲರಿಗೆ, ಯಾರೇ ಆಗಲಿ, ಶೈವರಾಗಲಿ ವೈಷ್ಣವರಾಗಲಿ ಯಾರೇ ಆಗಲಿ, ಅದ್ವೈತಿಗಳು ಬಿಟ್ಟು
ಮಿಕ್ಕ ಎಲ್ಲರಿಗೆ ಅವರೆಲ್ಲರೂ ಸಗುಣೋಪಾಸನವಾದಿಗಳು. ಅವರೆಲ್ಲರಿಗೂ ಅದ್ವೈತ ಮಾತು ಕೇಳಿದರೆ ಅವರಿಗೆ ತುಂಬ ಇರಿಟೇಟ್ ಆಗ್ತದೆ ಅಲ್ಲವೇ? ಇರಿಟೇಟ್ ಅಂದರೆ ಅವರಿಗೆ ಮನಸ್ಸಿಗೆ ಏನೋ ನೋವಾಗುತ್ತದೆ, ಅವರು ಗಾಯಗೊಂಡು ಬೇಜಾರು ಮಾಡ್ಕೊಳ್ತಾರೆ, ಗೊತ್ತಾ? ಏಕೆಂದರೆ ಎಲ್ಲಿದೆ ನೀವು ಗಮನಿಸಿದ್ದೀರಾ? ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮಾತಾಡಿ ನೋಡಿ, ಇನ್ನೊಂದು ಸಲ ನಿಮ್ಮ ವೇದಾಂತ ಕೇಳದಂತೆ ಮಾಡ್ತಾರೆ ಅವರು. ನಿಮ್ಮನ್ನು ಹಿಂಸೆ ಮಾಡ್ತಾರೆ. ಏಕೆಂದರೆ ನೀವು ಗುಣಗಳು ಈಶ್ವರನಲ್ಲಿವೆ, ಆ ಗುಣಗಳ ಸಮೇತ ಈಶ್ವರನನ್ನು ಆರಾಧನೆ ಮಾಡ್ತೀವಿ ಇಷ್ಟುವರೆಗೆ ಹೇಳು ಸಂತೋಷದಿಂದ ಕೇಳ್ತಾರೆ. ಈ ಗುಣಗಳು ಅಧ್ಯಾರೋಪ ಎಂದು ಹೇಳು, ಈ ಅಧ್ಯಾರೋಪ ಮಾತು ಹೇಳಿದ್ರೆ ಅವ್ರು ಸಿಟ್ಟು ಮಾಡ್ಕೊಳ್ತಾರೆ. ಅಂದರೆ ಗುಣಗಳು ನಿಜವಾಗಿಲ್ಲವಾ ಪರಮಾತ್ಮನಲ್ಲಿ? ಗುಣಗಳಿಲ್ಲದಿದ್ದರೆ ಏನು? ನಾವು ಯಾರನ್ನು ಆರಾಧನೆ ಮಾಡಬೇಕು? ಏಕೆಂದರೆ ಅವರು ಜೀವಭಾವ ನೀವು ಅಧ್ಯಾರೋಪ ಏಕೆ ಹೇಳ್ತೀರಿ? ವ್ಯತ್ಯಾಸ ನೋಡಿ. ನಿರ್ಗುಣ ವೇದಾಂತಿಗಳು ಗುಣಗಳನ್ನು ಅಧ್ಯಾರೋಪ ಏಕೆ ಹೇಳ್ತೀವಿ ಅಂದರೆ ಜೀವಭಾವ ಬಿಡಿಸುವುದಕ್ಕೆ, ಅಲ್ಪಗುಣಗಳು ಬಿಡಿಸುವುದಕ್ಕೆ, ಅಲ್ಪಜ್ಞ, ಅಲ್ಪಕರ್ತ, ಅಲ್ಪಶಕ್ತಿಮಾನ್ ಅದೆಲ್ಲ ಬಿಡಿಸುವುದಕ್ಕೆ ಅಧ್ಯಾರೋಪ ಮಾಡ್ತೀವಿ. ಅವರಿಗೆ ಗುಣಗಳನ್ನು ಹಿಡ್ಕೊಂಡೇ ಅವರು ಜೀವನಾಗಿರುತ್ತಾನೆ. ಆ ಗುಣಗಳು ಅಧ್ಯಾರೋಪ ಎಂದು ಹೇಳಿದ್ದರೆ ಜೀವಭಾವ ಜಾರಿ ಹೋಗುತ್ತದೆ, ಅವರಿಗಿಷ್ಟವಿಲ್ಲ. ನಾನು ಜೀವನಾಗಿದ್ದುಕೊಂಡು ಈಶ್ವರ ಅಧೀನದಲ್ಲಿರಬೇಕು, ಈಶ್ವರ ಇರಬೇಕು, ನಾನಿರಬೇಕು, ಈಶ್ವರ ನನ್ನನ್ನು ರಕ್ಷಣೆ ಮಾಡ್ತಾ ಇರಬೇಕು. ನಾನು ಈಶ್ವರ ಪ್ರೀತಿಯಲ್ಲಿ ಅವರನ್ನು ಮಾತಾಡಿಸ್ತಾ, ಅವರನ್ನು ಪ್ರಾರ್ಥನೆ ಮಾಡ್ತಾ, ಭಜನೆ ಮಾಡ್ತಾ, ಕೀರ್ತನೆ ಮಾಡ್ತಾ ನಾನು ಆನಂದದಿಂದ ಇರಬೇಕು. ನೀವು ಅದಿಲ್ಲ ಅಂದರೆ ಏನಾಗ್ತದೆ? ಅವ್ರ ಕೋಪ ಬರ್ತದೆ. ಅದಕ್ಕೋಸ್ಕರ ಗುಣಗಳಿವೆ, ನೀವು ಶರಣು ಹೊಕ್ಕು ಪ್ರೀತಿಯಿಂದ ನೋಡು. ಇಷ್ಟುವರೆಗೂ ಚೆನ್ನಾಗಿ ಕೇಳ್ತಾರೆ, ಅಬ್ಬಾ ಈ ವೇದಾಂತ ಚೆನ್ನಾಗಿದೆ, ನೀವು ವೇದಾಂತ ಚೆನ್ನಾಗಿ ಹೇಳ್ತೀರಿ, ಮಧ್ಯದಲ್ಲಿ ಗುಣಗಳ ಅಧ್ಯಾರೋಪ, ಜೀವ ಇಲ್ಲ, ಇದು ಮಾತ್ರ ಚೆನ್ನಾಗಿಲ್ಲ, ಇದು ಹೇಳಬೇಡ ಹೇಳ್ತಾರೆ. ಇದು ಹೇಳಿದರೆ ಅವ್ರಿಗೆ ಮಾತ್ರ ಕೋಪ ಬರ್ತದೆ. ಅದಕ್ಕೋಸ್ಕರ ಅದ್ವೈತಿಗಳಂದರೆ ಅವರು ಬೈತಾರೆ. ಏಕೆ ಅಂದರೆ ಅವರಿಗೆ ಜೀವಭಾವ ಇಟ್ಕೊಳ್ಳಬೇಕು, ಪ್ರಮಾತೃ, ಕರ್ತೃ, ಭೋಕ್ತೃ ಅದು ಇಟ್ಕೊಳ್ಳಬೇಕು. ನಾವು ಮಾಡುವ ಈಶ್ವರ ಗುಣಗಳು ಅಧ್ಯಾರೋಪವಾಗಿ ಹೇಳಿದ್ದೇಕೆಂದರೆ ಇದು ಬಿಡಿಸುವುದಕ್ಕೆ. ಅಂದರೆ ಇನ್ನೂ ಗುಣಗಳನ್ನು ಅಧ್ಯಾರೋಪ ಮಾಡಿ ಜೀವಭಾವ ಬಿಡಿಸುವುದಕ್ಕೆ ಅವರಿಗೆ ಯೋಗ್ಯತೆ ಬಂದಿಲ್ಲ. ಆ ವೈರಾಗ್ಯ, ಆ ಅಂತರ್ಮುಖತ, ಆ ತತ್ವ ವಿಚಾರ ಯೋಗ್ಯತೆ ಅವರಿಗಿನ್ನೂ ಬಂದಿಲ್ಲ. ಯಾರಿಗೆ ಇನ್ನೂ ತತ್ವ ವಿಚಾರ ಯೋಗ್ಯತೆ ಬಂದಿಲ್ಲವೋ ಅವರಿಗೆ ನೀವು ವೇದಾಂತ ಹೇಳಿ ಅವರ ಬುದ್ಧಿ ಏಕೆ ಕೆಡಿಸ್ತೀರಿ? ಏನೋ ಸಗುಣೋಪಾಸನ ಭಕ್ತಿ ಮಾಡಿಕೊಳ್ಳಲಿ, ಇರಲಿ, ಭಾವನೆ ಮಾಡಿಕೊಂಡು ಬದುಕಲಿ, ಅದಾದರೂ ಚೆನ್ನಾಗಿ ಮಾಡಿಕೊಳ್ಳುವುದಕ್ಕೆ ಹೇಳಿ. ಅದೇ ಚೆನ್ನಾಗಿ ಮಾಡ್ಕೋಪ್ಪ, ಎಟ್ಲೀಸ್ಟ್ ಸ್ವಲ್ಪ ವಿನಯ ಬರಲಿ, ಅಭಿಮಾನ ಕಮ್ಮಿಯಾಗಲಿ. ನಾನು ನನ್ನದು ಅಭಿಮಾನ ಕಮ್ಮಿಯಾಗಿ ಈಶ್ವರನಿಗೆ ಒಪ್ಪಿಸಿ ಎಲ್ಲ ತನ್ನನ್ನು ಒಪ್ಪಿಸಿಕೊಂಡು ಆ ಭಾವನದಲ್ಲಿರು. ಪ್ರಪಂಚ ಲೌಕಿಕ ಭೋಗ ಬಿಡು, ಅಭಿಮಾನ ಅಹಂಕಾರಗಳು ಬಿಡು, ಆಸಕ್ತಿ ಮೋಹ, ಅವರು ನಮ್ಮವರು ಇವರು ನಮ್ಮವರು, ಅದು ನನ್ನದು ಇದು ನನ್ನದು, ಏನಾಗಲಿ ಎಲ್ಲ ಈಶ್ವರನ ಲೀಲ ಮಾಡ್ತಾನೆ. ಅವರು ಏನು ಮಾಡಿದರೆ ಅದೇ ಒಳ್ಳೆಯದು, ಬಿಡು, ಈಶ್ವರನಿಗೆ ಬಿಟ್ಟುಬಿಡು. ನಾವು ರಾಗದ್ವೇಷ ಮಾಡದೆ ಈಶ್ವರನಿಗೆ ಬಿಟ್ಟುಬಿಡ್ತೀವಿ. ಅವರು ಏನು ಮಾಡಿದರೂ ಚೆನ್ನಾಗೇ ಇದೆ, ಏನು ಹೇಗೆ ನಡೆದರೂ ಅದೇ ಅವರಿಷ್ಟ, ಭಗವಂತನ ಇಷ್ಟ, ನಮ್ಮ ಇಷ್ಟ, ನಮಗೆ ಏಕೆ ಆಗ್ರಹ? ಯಾವ ವಿಷಯದಲ್ಲಿ ಆಗ್ರಹವಿಲ್ಲದೆ ಎಲ್ಲ ಬಿಟ್ಟುಬಿಡ್ತೀವಿ. ಹೀಗೆ ಈ ತರಹ ಭಾವನೆ ಮಾಡುವುದು ಸಗುಣೋಪಾಸನೆಗೆ ಇಷ್ಟ. ಅದು ಅದೇ ಮಾಡಿಸು. ಯಾವಾಗ ತನ್ನ ಜೀವಭಾವವೇ ಬಿಟ್ಟು ತಾನೇ ಬ್ರಹ್ಮ ಅನ್ನುವುದು ತಿಳಿಯುವುದಕ್ಕೆ ಯೋಗ್ಯತೆ ಬಂದರೆ ಅಷ್ಟು ವೈರಾಗ್ಯ, ಅಷ್ಟು ಅಂತರ್ಮುಖತೆ ವೇದಾಂತ ಹೇಳಬಹುದು. ಆಯಿತಾ? ಈಗ 45ನೇದು ಶುರುವಾಗಬೇಕು. ಸ್ವಲ್ಪ ಹೇಳಿ ಬಿಟ್ಟು ಬಿಡ್ತೀನಿ ಇವತ್ತು. ತದೇವಂ ಯದ್ಯಪಿ ವ್ಯವಹಾರ ದೃಷ್ಟ್ಯಾ ಜೀವ ಕಿಂಚಿಜ್ಞ. ಈ ವ್ಯವಹಾರ ದೃಷ್ಟ್ಯ ಅಂದರೆ ಈ ಇನ್ನೂ ವೃತ್ತಿ, ಅನಿಸಿಕೆಗೆ ವ್ಯವಹಾರ ಹೇಳಿದ್ದೀವಿ. ವ್ಯವಹಾರ ಅಂದರೇನು? ಅನಿಸಿಕೆ. ಇಷ್ಟೊತ್ತು ಹೇಳಿದ್ದೀನಲ್ಲ, ಮೊದಲದೇ ಹೇಳಿದ್ದೀನಿ. ಅನಿಸಿಕೆ ವ್ಯವಹಾರ, ಸ್ವತಃ ಸಿದ್ಧ ಪಾರಮಾರ್ಥಿಕ. ಪಾರಮಾರ್ಥಿಕ ತಾನೇ ಇರುತ್ತದೆ, ಅನಿಸಿದ್ದರೆ ವ್ಯವಹಾರ. ಅನಿಸಿಕೆ ಬಿಟ್ಟು ಸ್ವತಃ ಸಿದ್ಧವಾಗಿದ್ದರೆ ಪಾರಮಾರ್ಥಿಕ ಅಷ್ಟೇ. ವ್ಯವಹಾರದಲ್ಲಿ ಜೀವಭಾವ ಅಂದರೇನು? ಅನಿಸಿಕೆ ಒಳಗೆ ಜೀವಭಾವ ಇದೆ. ನಾನು, ಹೀಗೆ, ಇದು, ಅದು ಏನೇ ಅನಿಸಲಿ, ಆ ಅನಿಸಿಕೆಯೆಲ್ಲ ಜೀವಭಾವ. ಜೀವ ಕಿಂಚಿಜ್ಞ ಪರಿಮಿತ ಶಕ್ತಿ ಕರ್ತಭೋಕ್ತಾ ಚ ತಥಾಪಿ ಪರಮಾರ್ಥ ಪರಮೇಶ್ವರಾದನನ್ಯ. ವಾಸ್ತವಿಕವಾಗಿ ಪಾರಮಾರ್ಥಿಕವಾಗಿ ನೋಡಿದ್ದರೆ ಅವನು ಪರಮಾತ್ಮನೇ. ತನಗೆ ಜೀವ ಎಂದು ಅನಿಸಿಕೆ ದೃಷ್ಟ್ಯ ಅನಿಸಿದ್ದರೂ ಅನಿಸಿಕೆ ಬಿಟ್ಟರೆ ತಾನು ಬ್ರಹ್ಮೇ. ಅದು ಈ ಮೊದಲನೆಯ ವಾಕ್ಯ. ಈಗ ಮಿಕ್ಕದು ನಾವು ನಾಳೆ ಹೇಳೋಣ, ಇವತ್ತು ಸಾಕು. ಪ್ರತಿ ದಿವಸ ಹೇಳಬೇಕು ಅಂದ್ಕೊಂಡಿದ್ದೀವಲ್ಲ, ಸ್ವಲ್ಪ ಸ್ವಲ್ಪನೇ, 40-45 ನಿಂದ 50 ನಿಮಿಷ ಒಳಗೆ
ಈಗ ಸ್ವಲ್ಪ ಹೊತ್ತು ಬಿಟ್ಟು ಮೂಲವಿದ್ಯಾ ಹೇಳ್ತೀವಿ. ಮೂಲವಿದ್ಯೆ ನಿರಾಸ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಕನ್ನಡದ ಸಾಕು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.